ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಸೆಕೆಂಡ್ ರೌಂಡಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಆಲ್ರೆಡಿ ನಿನ್ನೆ ನಮ್ಮ KEA ಡೈರೆಕ್ಟರ್ ಆದಂತಹ ಶ್ರೀ ಪ್ರಸನ್ನ ಸರ್ ಅವರು ತಮ್ಮ ಒಂದು KEA ವಿಕಾಸನ ಚಾನೆಲ್ನ ಯೂಟ್ಯೂಬ್ ಚಾನೆಲ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದರೂ ಕೂಡ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಇನ್ನೂ ಚೆನ್ನಾದ ರೀತಿಯಲ್ಲಿ, ಅಂದ್ರೆ ಚೆನ್ನಾಗಿದ್ದ ರೀತಿಯಲ್ಲಿ ಅಂತಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ KEA ಡೈರೆಕ್ಟರ್ ಅವರು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಅರ್ಥ ಆಗಿದೆ ಅಂದ್ರೆ ಈ ವಿಡಿಯೋ ನೋಡೋದಕ್ಕೆ ಹೋಗಬೇಡಿ. ಯು ಡೋಂಟ್ ವೇಸ್ಟ್ ಯುವರ್ ಟೈಮ್. ಇಲ್ಲ ಅಂದ್ರೆ ಯು ಕ್ಯಾನ್ ಕಂಟಿನ್ಯೂ ವಿತ್ ಇಟ್. ರೈಟ್. ಸೊ ಅವ್ರು ಹೇಳಿರುವಂತ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ಬಿಡ್ತೀನಿ. ಸೊ ಮೊದಲನೇದಾಗಿ ಸೀಟ್ ಮೆಟ್ರಿಕ್ಸ್ ಏನಿದೆ ವಿಚ್ ಈಸ್ ರಿಲೀಸ್ಡ್ ಇನ್ ದ ವೆಬ್ಸೈಟ್. ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿದೆ ವೆಬ್ಸೈಟ್ ಅಲ್ಲಿ. ಸೊ ದಟ್ ವೆಬ್ಸೈಟ್ ಅಲ್ಲಿ ರಿಲೀಸ್ ಆಗಿರುವಂತ ಸೀಟ್ ಮೆಟ್ರಿಕ್ಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಇದರಲ್ಲೂ ಕೆಲವೊಂದಷ್ಟು ಪ್ರಾಬ್ಲಮ್ಗಳಿವೆ ಅಂತ ಹೇಳಿದ್ದೀನಿ ನಾನು. ಯಾಕಂತಂದ್ರೆ ಪ್ರಾಬ್ಲಮ್ ಅಂತಂದ್ರೇನು, ಆಲ್ರೆಡಿ ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ, ಅದರ ಜೊತೆಗೆ ಲಿಂಕ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. KEA ವೆಬ್ಸೈಟ್ ನೀವು ಹೋದ್ರಿ ಅಂತ ಅಂದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತಾನೂ ಕೂಡ ಕಾಣಿಸ್ತದೆ. ಬಟ್ ಏನಾಗಿದೆ ಅಂತಂದ್ರೆ ಆ ಲಿಂಕ್ ಏನಿದೆ ನಾಟ್ ಎಟ್ ವರ್ಕಿಂಗ್. ಬೆಳಗ್ಗೆ ಆಲ್ಮೋಸ್ಟ್ 10 ಗಂಟೆಗೆ ಬಿಟ್ಟಿರುವಂತಹ ಲಿಂಕ್ ಅದು ಇನ್ನೂ ಕೂಡ ವರ್ಕ್ ಆಗ್ತಾ ಇಲ್ಲ. ಈಗ 4:35 4:35 ಈವ್ನಿಂಗ್ ನಾನು ಈ ವಿಡಿಯೋವನ್ನು ರಿಲೀಸ್ ಮಾಡ್ತಾ, ಅಂದ್ರೆ ಈ ರೆಕಾರ್ಡ್ ಮಾಡ್ತಾ ಇರುವಂತಹ ಟೈಮು, ಇನ್ನೂ ಕೂಡ ಆ ಲಿಂಕ್ ವರ್ಕ್ ಆಗ್ತಾ ಇಲ್ಲ. ಫೈನ್, ಅದು ಅದರ ಒಂದು ಟೈಮ್ ಆದ ತಕ್ಷಣ ವರ್ಕ್ ಆಗ್ತದ. ಯಾಕಂದ್ರೆ ಜೀವನದಲ್ಲಿ ಎಲ್ಲರಿಗೂ ಒಂದೊಂದು ಟೈಮ್ ಬರಬೇಕಲ್ವಾ. ಅದೇ ರೀತಿ KEA ಅವರ ಲಿಂಕಿಗೂ ಕೂಡ ಒಂದು ಟೈಮ್ ಬರಬೇಕು. ಅದು ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತೀನಿ. ಎರಡನೇ ಪಾಯಿಂಟ್ ಅವ್ರು ಹೇಳಿದ್ದೇನಂತಂದ್ರೆ ಚಾಯ್ಸ್ 4 ಸೆಲೆಕ್ಟೆಡ್ ಬೈ 267 ಸ್ಟೂಡೆಂಟ್ಸ್ ಇನ್ MBBS and choice not selected by 393 ಸ್ಟೂಡೆಂಟ್ಸ್. ಓಕೆ, ಈ 264 ಏನಿದೆ ಮತ್ತೆ ಈ 393 ಸ್ಟೂಡೆಂಟ್ಸ್ ಏನಿದೆ ಇವೆಲ್ಲ ಸೀಟ್ಗಳು ಕೂಡ ಸೆಕೆಂಡ್ ರೌಂಡಿಗೆ ಆಡ್ ಆಗ್ತಾ ಇದೆ. ಆಲ್ರೆಡಿ ಕೆಲವೊಂದಷ್ಟು ಯೂಟ್ಯೂಬರ್ಗಳು ಆಲ್ರೆಡಿ ಇದನ್ನ ಸೇರಿಸ್ಬಿಟ್ಟು ಅರೌಂಡ್ 665 ಸೀಟ್ಗಳು ಅಥವಾ 660 ಸೀಟ್ಗಳು ನಿಮಗೆ ಅವೈಲೇಬಲ್ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳಿ ತಮಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದಾರೆ. ಇರ್ಲಿ, ಆದ್ರೆ ಇಲ್ಲಿ ಒಂದು ರಿಯಾಲಿಟಿಯನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಚಾಯ್ಸ್ 4 ಏನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವಾ ಈ 267 ಅಲ್ಲಿ, ಈ 267 ಅಲ್ಲಿ ಗೌರ್ಮೆಂಟ್ ಕೂಡ ಇರ್ತದೆ. ಇದರ ಜೊತೆಗೆ ಗೌರ್ಮೆಂಟ್ ಜೊತೆಗೆ ಗೊತ್ತಿರ್ಲಿ, ಸೊ ಪ್ರೈವೇಟ್ ಕೂಡ ಇರ್ತದ. ಪ್ರೈವೇಟ್ ಅಂದ್ರೇನು, ಅದರಲ್ಲಿ ನನಗೆ ಗೊತ್ತಿದ್ದವರು ಎಷ್ಟೋ ಜನ ವಿದ್ಯಾರ್ಥಿಗಳು 22 ಲಕ್ಷ 20 ಲಕ್ಷ ಸಿಕ್ಕೋರು ಕೂಡ ಬಿಟ್ಟಿದ್ದಾರೆ. ಅದನ್ನ ಸಾಮಾನ್ಯದವರು ನೋಡ್ಕೊಳ್ಳಿಕ್ ಆಗ್ತದ? ಯಾಕಂದ್ರೆ ಇದು ದ್ರಾಕ್ಷಿ ಬಹಳ ಹುಳಿ ಇದೆ, ಬಹಳ ಮೇಲಿದೆ ಅದು ಅಲ್ವಾ, ಹುಳಿಯಾದ ದ್ರಾಕ್ಷಿ. ಯು ಕಾಂಟ್ ಅಫೋರ್ಡ್ ಇಟ್. ಸೊ ಇನ್ನೊಂದಷ್ಟು ಸ್ಟೂಡೆಂಟ್ಸ್ಗಳು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನ ಬಿಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಸೀಟ್ ಇದೆ, ಚಾಯ್ಸ್ 4 ತಗೊಂಡು ಬಿಟ್ಟಿದ್ದಾರೆ ಅದನ್ನ. ಓಕೆ, ಸೊ ಅಂತ ಕೇಸಲ್ಲಿ ಯು ಕಾಂಟ್ ಏಮ್ ಫಾರ್ ದಟ್. ಅಂದ್ರೆ ಈ ನಂಬರ್ಗಳು ನಿಮಗೆ ಖುಷಿಯನ್ನ ಕೊಡ್ತದ ಹೊರತು ಆಕ್ಚುಲಿ ಈ ಎಲ್ಲಾ ನಂಬರ್ಗಳು ಇದು ಪ್ಲಸ್ ಇದು ಅಂದ್ರೆ ಅರೌಂಡ್ 660 ಪ್ಲಸ್ ಸೀಟ್ಗಳೇನಿದೆ ಇದು ನಮಗೆ ರಿಯಾಲಿಟಿಯಲ್ಲಿ ಖುಷಿ ಕೊಡುವಂಥದ್ದಲ್ಲ. ರಿಯಾಲಿಟಿಯಲ್ಲಿ ನಿಮ್ಗೆ ಖುಷಿ ಕೊಡುವಂತಹ ಸೀಟ್ಗಳು ಯಾವುದು ಅಂತಂದ್ರೆ, ಒಂದು ನಾನು ಆಲ್ರೆಡಿ ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿರೋ ಹಾಗೆ, ಸೊ PH ಸೀಟ್ಗಳು ನೋಡಿ, PH ಸೀಟ್ಗಳು ಏನಿದೆಯಲ್ಲ ಇದು ನಿಮಗೆ ಡೆಫಿನೆಟ್ಲಿ ಖುಷಿ ಕೊಡ್ತದೆ. 178 ಸೀಟ್ಗಳು ಉಳಿದಿದೆ ಇಲ್ಲಿ. ಸೊ ಇಷ್ಟು ಸೀಟ್ಗಳು ಏನು ಉಳಿದಿದೆಯಲ್ಲ ಇದರಲ್ಲಿ ಇನ್ನೊಂದು 20 ಸೀಟು ಯಾರೋ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರು ತಗೊಳ್ಳಿ, ಯಾಕಂದ್ರೆ ಆಲ್ರೆಡಿ ಅಲಾಟ್ ಆಗಿಬಿಟ್ಟಿದೆ. ಬಟ್ ಉಳಿದಂತಹ ಅಟ್ಲೀಸ್ಟ್ 150 ಸೀಟುಗಳು ನಮಗೆ ಖುಷಿ ಕೊಡ್ತದೆ. ಇದು ರಿಯಾಲಿಟಿ. ಇದೇನಿದೆಯಲ್ಲ, ಇದೇನ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಇದು ರಿಯಾಲಿಟಿ ಅಲ್ಲ, ಇದು ಕನಸು. ಇನ್ನೊಂದು ರಿಯಾಲಿಟಿ ಏನು, ಸೊ ಅರೌಂಡ್ 170 ಪ್ಲಸ್ ಸೀಟ್ಗಳು ಜನರಲ್ ಮೆರಿಟ್ ಅಲ್ಲಿ ಏನು ಪ್ರೆಸೆಂಟ್ ಇದೆಯಲ್ಲ, ಸೊ ಸೆಕೆಂಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಅಲ್ಲಿ MBBS ಅಲ್ಲಿ, ಸೊ ಇದು ರಿಯಾಲಿಟಿ. ನಾವು ಖುಷಿ ಪಡಬೇಕಾಗಿರೋದು ಈ ಸೀಟ್ಗಳಿಗೆ, ಈ ಸೀಟ್ಗಳಲ್ಲ. ಈ ಸೀಟ್ಗಳು ಓನ್ಲಿ ನಂಬರ್ಸ್ ಅಷ್ಟೇ ಇವು. ಓಕೆ, ಗೊತ್ತಿರಲಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ವರ್ಷ KEA ಡೈರೆಕ್ಟರ್ ಹೇಳಿರೋ ಏನಂತಂದ್ರೆ, ಇಷ್ಟು ವರ್ಷ ಏನಾಗ್ತಿತ್ತು, ಈಗ ಏನ್ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿದ್ರೆ ಸೊ ಅದು ಕ್ಲಿಯರ್ ವೇಕೆನ್ಸಿ. ಓಕೆ, ಅದಕ್ಕೆ ನಾವು ಏನಂತ ಕರಿತೀವಿ, ಕ್ಲಿಯರ್ ವೇಕೆನ್ಸಿ ಅಂತ ಕರಿತೀವಿ. ಅಂದ್ರೆ ಅದಷ್ಟು ವೇಕೆನ್ಸಿ ಇರುವಂತ ಸೀಟ್ಗಳು. ಆದ್ರೆ ಇದನ್ನ ನಾವು ವರ್ಚುವಲ್ ವೇಕೆನ್ಸಿ ಅಂತ ಕರಿತೀವಿ. ವರ್ಚುವಲ್ ವೇಕೆನ್ಸಿ ಅಂದ್ರೇನು? ವರ್ಚುವಲ್ ವೇಕೆನ್ಸಿ ಅಂತಂದ್ರೆ ಆಕ್ಚುಲಿ ಚಾಯ್ಸ್ 2 ತಗೊಂಡು ಹೋದಂತಹ ವಿದ್ಯಾರ್ಥಿ, ಇದು ವರ್ಚುವಲ್ ವೇಕೆನ್ಸಿ ಅಂತ ಕರಿತೀವಿ ನಾವು. ಈ ವರ್ಚುವಲ್ ವೇಕೆನ್ಸಿಯಿಂದ ನಮಗೆ ಹೆಂಗ್ ಹೆಲ್ಪ್ ಆಗ್ತದ ಅಂತ ಅಂದ್ರೆ, ಈಗ ಯಾರೋ ಒಬ್ರು ಚಾಯ್ಸ್ 2 ತಗೊಂಡು ಕುಂತಿದ್ದಾರೆ, ಅವರಿಗೆ ಮೇಲಿನ ಸೀಟ್ ಅಲಾಟ್ ಆಯ್ತು ಅಂದ್ರೆ ಟೆಕ್ನಿಕಲಿ ಆ ಸೀಟು ಖಾಲಿ ಆಯ್ತಲ್ವಾ, ಆ ಒಬ್ಬ ವಿದ್ಯಾರ್ಥಿಯ ಫಸ್ಟ್ ರೌಂಡ್ ಸೀಟ್ ಖಾಲಿ ಆಯ್ತಲ್ವಾ, ಅದನ್ನ ನಾವು ವರ್ಚುವಲ್ ವೇಕೆನ್ಸಿ ಅಂತ ಕರಿತೀವಿ. ಅಂದ್ರೆ ಇದು ಕಣ್ಣಿಗೆ ಕಾಣದ್ದು ಬಟ್ ಇರೋದು. ಕ್ಲಿಯರ್ ವೇಕೆನ್ಸಿ ಕಣ್ಣಿಗೂ ಕಾಣ್ತಾ ಇದೆ, ಇರೋದು ಇದೆ ಅದು.
ಆದ್ರೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಇದೆ. ಯಾಕಂತಂದ್ರೆ ಸೊ ಟಾಪರ್ಸ್ಗಳು ಏನಿರ್ತಾರೆ, ನಿಮ್ಗಿಂತ ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಅವ್ರಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡಂತ ವಿದ್ಯಾರ್ಥಿಗಳ ಸೀಟಿಗೆ ಜಂಪ್ ಆಗ್ತಾರೆ. ಈಗ ನೋಡಿ, ನಿಮಗೆ ಗೊತ್ತಿದೆ ಅರೌಂಡ್ 58 ಸೀಟ್ ಇನ್ BMC ಖಾಲಿಯಾಗಿದೆ. ಹೌದಾ? BMC 58 ಸೀಟ್ ಖಾಲಿಯಾಗಿದೆ. ಈ 58 ಸೀಟಿಗೆ ಇವಕ್ಕಿಂತ ಕೆಳಗಡೆ ಇರೋ 58 ಸ್ಟೂಡೆಂಟ್ಸ್ಗಳು ಜಂಪ್ ಆಗ್ತಾರೆ. ಆ 58 ಸ್ಟೂಡೆಂಟ್ಸ್ಗಳು ಯಾರು ಜಂಪ್ ಆಗ್ತಾ ಇದಾರಲ್ವಾ, ಅವ್ರದ್ದೆಲ್ಲರದ್ದು ಕೂಡ ಚಾಯ್ಸ್ 2 ತೆಗೆದುಕೊಂಡು ಕುತ್ಕೊಂಡಿರುವಂತವ್ರು. ಸೊ ದ್ಯಾಟ್ ಆ ಚಾಯ್ಸ್ 2 ತೆಗೆದುಕೊಂಡು ಕುಳಿತುಕೊಂಡಿರುವಂತವರ ಸೀಟನ್ನ ನಾವು ವರ್ಚುವಲ್ ವೇಕೆನ್ಸಿ ಅಂತ ಕರಿತೀವಿ. ಸೊ ಬಿಕಾಸ್ ಆಫ್ ದಟ್ ವರ್ಚುವಲ್ ವೇಕೆನ್ಸಿ ಲೀಸ್ಟ್ ಅನ್ನು KE ಅವರು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ನಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಯುವುದರೊಳಗಾಗಿ ನಿಮ್ಮ ವೆಬ್ಸೈಟಿನಲ್ಲಿ ಅದನ್ನ ಪಬ್ಲಿಷ್ ಮಾಡಿ. ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಏನೋ ಸ್ವಲ್ಪ ಖುಷಿಯನ್ನ ನೀವು ಕೊಡಬಹುದು. ಅದನ್ನ ಬಿಟ್ಟು ಇನ್ನೊಂದು 10 ದಿವಸ ಆದ್ಮೇಲೆ ಇನ್ನೇನು ರಿಸಲ್ಟ್ಗೆ 2 ದಿನ ಇದ್ದಾಗ ರಿಲೀಸ್ ಮಾಡಿ ಉಪಯೋಗ ಇಲ್ಲ. ಈಗ ಆಲ್ರೆಡಿ KE ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿರುವಂತದ್ದು, ಓನ್ಲಿ ರಿಮೆಂಬರ್ ಅವರು ರಿಲೀಸ್ ಮಾಡಿರುವಂತದ್ದು ಕ್ಲಿಯರ್ ವೇಕೆನ್ಸಿ. ವರ್ಚುವಲ್ ವೇಕೆನ್ಸಿ ಇನ್ನೂ ಕೂಡ ಬಂದಿಲ್ಲ, ಅದು ಬರಬೇಕು. ರೈಟ್? ಸೊ ಅದು ಬಂದ ತಕ್ಷಣ ನಿಮಗೆ ಗೊತ್ತಾಗ್ತದ ಅನ್ನೋದು ಗೊತ್ತಿರಲಿ. ರೈಟ್? ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಅಂದ್ರೆ those who opted for choice 2. Next, those who want to participate in second round should log in once in KEA login and click on agree for R2. ಇಷ್ಟು ದಿನ ಏನಾಗ್ತಿತ್ತು ಅಂತ ಅಂದ್ರೆ, ರೌಂಡ್ 2ಗೆ ಹೋಗೋರು ಎಷ್ಟೋ ಜನ ರೌಂಡ್ 1 ಇಂದ ರೌಂಡ್ 2ಗೆ ಚಾಯ್ಸ್ 3ನೋ ಚಾಯ್ಸ್ 2ನೋ ತಗೊಂಡ್ಬಿಡ್ತಿದ್ರು. ಎಸ್ಪೆಷಲಿ ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್ ಸೈನ್ಸ್ ಅಲ್ಲಿ ಅವ್ರಿಗೆ ಬೇರೆ ಎಲ್ಲೋ ಸೀಟ್ ಸಿಕ್ಬಿಡ್ತಿತ್ತು. ರೌಂಡ್ 2ಗೆ ಅವ್ರಿಗೆ ಬೇಡ ಅಂದ್ರೂ ಕಂಟಿನ್ಯೂ ಆಗ್ಬಿಡ್ತಿತ್ತು. ಬಟ್ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡಿದಾರೆ ಈ ವರ್ಷ, ನೀವು ಯಾವುದೇ ಚಾಯ್ಸ್ ಅನ್ನು ತಗೊಂಡಿರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗ, ಆಲ್ರೆಡಿ ಬಿಟ್ಟಿದ್ದಾರೆ, ಲಿಂಕ್ ವರ್ಕ್ ಆಗ್ತಾ ಇಲ್ಲ ಅಷ್ಟೇ, ಬಿಟ್ಟಾಗ ಆ ಲಿಂಕ್ ಅಲ್ಲಿ ಒಂದ್ಸಲ ಲಾಗಿನ್ ಆಗಿಬಿಟ್ಟು ಒಂದ್ಸಾರಿ ಐ ಅಗ್ರಿ ಫಾರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ ಹೇಳಿ ಕ್ಲಿಕ್ ಮಾಡಿ. ಆ ಅಗ್ರಿ ಅಂತ ನೀವು ಕೊಟ್ಬಿಟ್ರಿ ಅಂತ ಅಂದ್ರೆ, ಸೊ ದ್ಯಾಟ್ ಯು ಆರ್ ಅಫಿಷಿಯಲಿ ಪಾರ್ಟಿಸಿಪೇಟಿಂಗ್ ಇನ್ ದ ಸೆಕೆಂಡ್ ರೌಂಡ್. ಸೊ ಐ ಅಗ್ರಿ ಅಂತ ಕೊಟ್ಟ ಮೇಲೆ ಮತ್ತೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡ್ಬೇಕಂತ ಏನಿಲ್ಲ, ಅದೇನು ಕಂಪಲ್ಸರಿ ಇಲ್ಲ, ಮಾಡ್ಲೇಬೇಕಂತ ಏನಿಲ್ಲ, ಬಿಟ್ಬಿಡಿ. ಬಟ್ ಅಟ್ ಲೀಸ್ಟ್ ಐ ಅಗ್ರಿ ಅಂತ ಹೇಳಿ ನೀವು ಬಟನ್ ಅನ್ನ ಕ್ಲಿಕ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್, those who selected choice 2 in MBBS, BDS, BHMS, no need to pay 1 lakh rupees caution deposit. ಬಹಳ ಇಂಪಾರ್ಟೆಂಟ್, ಇದು ಗೊತ್ತಿರಲಿ. ಸೊ ನಾಟ್ ಓನ್ಲಿ MBBS ಅಥವಾ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರಷ್ಟ ಪೇ ಮಾಡಬೇಕು ಅಂತ ಹೇಳಿದ್ರು. ರೈಟ್? ಸೊ ಅದ್ರ ಜೊತೆಗೆ BDS, BHMS ಸಿಕ್ಕೋರು ಕೂಡ ಪೇ ಮಾಡ್ಬೇಕಾ ಅಂತ ಕೇಳಿದ್ರೆ ಬೇಡ. ಯಾಕೆ ಅಂತ ಅಂದ್ರೆ, those who selected choice 2 ಆಲ್ರೆಡಿ ನೀವು ಆ ಒಂದು ಸೀಟ್ ಫೀಸ್ ಅನ್ನ ಪೇ ಮಾಡಿಬಿಟ್ಟಿರ್ತೀರಿ. ಹೌದಾ? ಆ ಸೀಟಿನ ಫೀಸ್ ಅನ್ನ ಪೇ ಮಾಡಿಬಿಟ್ಟಿರ್ತೀರಲ್ವಾ. ಸೊ ಅದಕ್ಕಾಗಿ ಮತ್ತೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವರು 1 lakh ಅನ್ನ ಕಟ್ಟಬೇಕಂತ ಏನಿಲ್ಲ. ನೀವು ಗೌರ್ಮೆಂಟ್ ಸೀಟ್ ಅಂತ ಹೇಳಿ 75,000 ಪೇ ಮಾಡಿರ್ರಿ, 65,000 ಪೇ ಮಾಡಿರ್ರಿ, 98,000 ಪೇ ಮಾಡಿರ್ರಿ, 25,000 ಪೇ ಮಾಡಿರ್ರಿ, ಹೋಮಿಯೋಪತಿ ಕೇಸಲ್ಲಿ ಎಷ್ಟೇ ಪೇ ಮಾಡಿದ್ರು, ನೀವೇನಾದ್ರೂ ಚಾಯ್ಸ್ 2 ತಗೊಂಡಿದ್ರಿ, MBBS, BDS, BHMS ಅಲ್ಲಿ ನಿಮಗೆ ಸೀಟ್ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿತ್ತು ಅಂದ್ರೆ ನೋ ನೀಡ್ ಟು ಪೇ 1 lakh rupees ಕಾಷನ್ ಡಿಪಾಸಿಟ್. ಈಗ ಯಾರು ಪೇ ಮಾಡ್ಬೇಕಾಗಾದ್ರೆ ಕರೆಕ್ಟ್ ಆಗಿ ನೋಡಿ, ಯಾರು ಪೇ ಮಾಡ್ಬೇಕಂದ್ರೆ those who have selected choice 3. ಓಕೆ? ಸೊ ಫಸ್ಟ್ ಪಾಯಿಂಟ್ ಚಾಯ್ಸ್ 3, those who have not allotted any seat choice, ಇದು ಎರಡನೇ ಪಾಯಿಂಟ್. ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವರು, ಮತ್ತೆ those who have not allotted with any seat in R1. ಎನಿ ಸೀಟ್ ಅಂದ್ರೇನು? ಎಸ್ಪೆಷಲಿ ಇಂಜಿನಿಯರಿಂಗ್ ಅಲವನ್ನಲ್ಲಿ ಅಲಾಟ್ ಆದ್ರೆ ಅದಲ್ಲ ನಾನು ಹೇಳ್ತಾ ಇರೋದು. ಸೊ ಎಸ್ಪೆಷಲಿ MBBS, those who are not allotted any seat in R1, ಅದು ಯಾವುದೇ ಸೀಟ್ ಇರಲಿ. ಓಕೆ? ಸೊ ಅಂಥವ್ರು ಚಾಯ್ಸ್ 3 ಅನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂಥವ್ರು, ಯಾರಿಗೆ ಯಾವುದೇ ರೀತಿಯ ಸೀಟ್ ಸಿಕ್ಕಿಲ್ಲ, ಯಾವುದೇ ರೀತಿ ಸೀಟ್ ಇರಲಿ, ನೀವೇನಾದ್ರೂ MBBS ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಯು ಹ್ಯಾವ್ ಟು ಪೇ 1 lakh rupees ಡಿಪಾಸಿಟ್. ಐ ಥಿಂಕ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಯಾರ್ಯಾರು 1 lakh rupees ಪೇ ಮಾಡಬೇಕು ಅಂತ ಅಂದ್ರೆ, ಯಾರ್ಯಾರು ಚಾಯ್ಸ್ 3 ತಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಮತ್ತೆ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅಂಥವ್ರು MBBS ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಮಾತ್ರ. ನೀವೇನಾದ್ರೂ BDS, BMS ಪಾರ್ಟಿಸಿಪೇಟ್ ಮಾಡೋದಾದ್ರೆ MBBS ಬೇಡವೇ ಬೇಡ, ನನಗೆ 1 ಲಕ್ಷ ರೂಪಾಯಿ ಪೇ ಮಾಡೋದು ಕಂಪಲ್ಸರಿ ಅಲ್ಲ. MBBS ಗೆ ಪೇ ಮಾಡಬೇಕು 1 ಲಕ್ಷ ರೂಪಾಯಿ ಡಿಪಾಸಿಟ್ ಅನ್ನ. ರೈಟ್? ಗೊತ್ತಿರಲಿ. ಓನ್ಲಿ ಇಫ್ ದೇ ಆಡೆಡ್ MBBS ಕಾಲೇಜ್ ಇನ್ ಆಪ್ಷನ್ ಎಂಟ್ರಿ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಸೊ ವಿಚ್ ಮೀನ್ಸ್ ಕಾಲೇಜಸ್ ಕೆನಾಟ್ ಬಿ ಆಡೆಡ್ ನೌ.
ಓಕೆ, ಸೊ ಜಸ್ಟ್ ಇಮ್ಯಾಜಿನ್ ಈಗ ಏನಾಗ್ತದ, ನಾನೊಬ್ಬ ಇಂಜಿನಿಯರಿಂಗ್ ಎಸ್ಪಿರೆಂಟು. ಓಕೆ, ನಾನೊಬ್ಬ ಇಂಜಿನಿಯರಿಂಗ್ ಎಸ್ಪಿರೆಂಟ್. ಈಗ ನಾನೊಬ್ಬ ಇಂಜಿನಿಯರಿಂಗ್ ಎಸ್ಪಿರೆಂಟ್ ಏನ್ ಮಾಡಿದ್ದೀನಿ, ರೌಂಡ್ ಒನ್ ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಕಾಲೇಜಸ್ ಗಳನ್ನ ಆಡ್ ಮಾಡಿದ್ದೀನಿ. ಈಗ ನನಗೆ ಇಂಜಿನಿಯರಿಂಗ್ ಅಲಾಟ್ ಆಗಿದೆ, ರೈಟ್, ಇಂಜಿನಿಯರಿಂಗ್ ಅಲಾಟ್ ಆಗಿದೆ. ಸೊ ನಾ ಏನ್ ಮಾಡ್ಬೇಕೀಗ, ಯು ಹ್ಯಾವ್ ಟು ಪೇ 1,00,000 rupees ಫಾರ್ MBBS ಪಾರ್ಟಿಸಿಪೇಷನ್. MBBS ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಓಕೆ, ಸೊ ಇನ್ನೊಂದ್ಸರಿ ಹೇಳ್ತೀನಿ, ಈ ಕೇಸಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಸಾರಿ, ರೈಟ್. ಸೊ ಈಗ ಇಲ್ಲಿ ಯಾರ್ಯಾರು ಚಾಯ್ಸ್ ಹಾಗಾದ್ರೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದೆ. ಸೊ ಈ ಕೇಸಲ್ಲಿ ಚಾಯ್ಸ್ 3 ತೆಗೆದುಕೊಂಡಂತವ್ರು ಮತ್ತೆ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅಂತವ್ರು. ಇದ್ರ ಜೊತೆಗೆ ಇನ್ನೊಂದು ಎಡಿಷನ್ ಮಾಡಿಬಿಡ್ತೀನಿ, ದೋಸ್ ಹ್ಯಾವ್ ಅಲಾಟೆಡ್ ವಿತ್ ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್ ಸೈನ್ಸ್, ಅದ್ರ ಜೊತೆಗೆ ಬಿ ಫಾರ್ಮಾ, ಫಾರ್ಮಾ ಡಿ, BSc ನರ್ಸಿಂಗ್, ಇವೆಲ್ಲರೂ ಕೂಡ ನೀವು ಯಾವುದೇ ಸೀಟ್ ಅಲಾಟ್ ಆಗಿದ್ರು ನೀವೇನಾದ್ರೂ MBBS ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ 1,00,000 ರೂಪಾಯಿಯನ್ನ ಪೇಮೆಂಟ್ ಮಾಡಲೇಬೇಕು. ಗೊತ್ತಿರಲಿ, ರೈಟ್, ಅದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓನ್ಲಿ ಇಫ್ ದೇ ಆಡೆಡ್ MBBS ಕಾಲೇಜ್, ನೀವು ಆಲ್ರೆಡಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ರೌಂಡ್ಗಿಂತ ಮುಂಚೆ MBBS ಕಾಲೇಜನ್ನು ಆಡ್ ಮಾಡಿ ಇಟ್ಕೊಂಡಿರ್ಬೇಕು. ಸರ್ ನಾನು MBBS ಆಡ್ ಮಾಡಿಲ್ಲ, ನನಗೆ ಇಂಜಿನಿಯರಿಂಗ್ ಸಿಕ್ಕಿದೆ, ನನಗೆ ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡಬೇಕು, ನಾನು 1,00,000 ರೂಪಾಯಿ ಪೇ ಮಾಡೋದಕ್ಕೆ ರೆಡಿ ಇದ್ದೀನಿ, ನೀವು ಪೇಮೆಂಟ್ ಮಾಡೋದಕ್ಕೂ ಉಪಯೋಗ ಇಲ್ಲ. ಯಾಕೆ ಅಂತ ಅಂದ್ರೆ ಪೇಮೆಂಟ್ ಮಾಡಿದ್ರು ಅದಕ್ಕಿಂತ ಮೇಲ್ಗಡೆ MBBS ಇಲ್ವೇ ಇಲ್ವಲ್ಲ ನಿಮಗೆ. ಅಂದ್ರೆ ನೀವು ರೌಂಡ್ 1 ಆಪ್ಷನ್ ಎಂಟ್ರಿ ಬಿಟ್ಟಾಗ MBBS ಅನ್ನ ಆಡ್ ಮಾಡಿ ಇಟ್ಕೊಂಡಿರ್ಬೇಕು. ಆ MBBS ಕೆಳಗಡೆ ಏನಿತ್ತು ಅಂದ್ರೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಇತ್ತು, ಅಥವಾ ವೆಟರ್ನರಿ ಇತ್ತು, ಅಥವಾ ಫಾರ್ಮ್ ಸೈನ್ಸ್ ಇತ್ತು, ಆಗ ನಿಮಗೆ ಈ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ. ಈಗ ನೀವು MBBS ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ, ದೆನ್ ಯು ಹ್ಯಾವ್ ಟು ಪೇ 1,00,000 rupees ಡಿಪಾಸಿಟ್. ಈಗ ನೀವು ಆಲ್ರೆಡಿ MBBS ಇಂಜಿನಿಯರಿಂಗ್ ಅಷ್ಟೇ ಹಾಕೊಂಡಿದ್ದೀರಿ, ಮೇಲ್ಗಡೆ MBBS ಕಾಲೇಜಸ್ ಇಲ್ಲ, ಫಸ್ಟ್ ರೌಂಡ್ ಅಲ್ಲಿ ಹಾಕೊಂಡೇ ಇಲ್ಲ. ಹಾಗಾದ್ರೆ ಈಗ ನಾನು 1,00,000 ರೂಪಾಯಿ ಪೇಮೆಂಟ್ ಮಾಡಿ ಹಾಕೊಳ್ಬೋದಾ ಅಂತ ಕೇಳಿದ್ರೆ ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನೋ ಕಾಲೇಜಸ್ ವಿಲ್ ಬಿ ಆಡೆಡ್. ಯು ಕಾಂಟ್ ಆಡ್ ಎನಿ ಕಾಲೇಜಸ್ ಇನ್ ದ ಸೆಕೆಂಡ್ ರೌಂಡ್. ಆಲ್ರೆಡಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜಸ್ ಇರಬೇಕು, MBBS ಕಾಲೇಜಸ್ ಇರಬೇಕು. ಆ ಕಾಲೇಜಸ್ ಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ರೆ ನೀವು ಈಗ 1,00,000 ರೂಪಾಯಿ ಕಟ್ಟಿ ಅಷ್ಟೇ. ದೆನ್ ಇಫ್ ಕಾಷನ್ ಡಿಪಾಸಿಟ್ ಇಸ್ ನಾಟ್ ಪೇಡ್, ದೆನ್ MBBS ಕಾಲೇಜಸ್ ವಿಲ್ ನಾಟ್ ಬಿ ಡಿಲೀಟೆಡ್ ಫ್ರಾಮ್ ಯುವರ್ ಲೀಸ್ಟ್. ಈಗ ಏನಾಗ್ತದೆ, ಈಗ MBBS ಜಸ್ಟ್ ಇಮ್ಯಾಜಿನ್, MBBS 1 to 50 ಕಾಲೇಜ್ ಇತ್ತು, 51 ಇಂದ 60 ನೀವು ಇಂಜಿನಿಯರಿಂಗ್ ಆಡ್ ಮಾಡಿದ್ರಿ. ಈಗ ಏನಾಗಿದೆ, ಯಾವುದೋ ಒಂದು 55th ಕಾಲೇಜ್ ಅಲಾಟ್ ಆಗಿದೆ ನಿಮಗೆ. ಸೊ ಈಗ ನೀವೇನಾದ್ರೂ ಮೇಲ್ಗಡೆ ಇರೋ MBBS ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅಂದ್ರೆ 1,00,000 ರೂಪಾಯಿ ಡಿಪಾಸಿಟ್ ಕಟ್ಟಬೇಕು. ಒಂದೊಮ್ಮೆ ಇದು ಕಟ್ಟಲಿಲ್ಲ ಅಂದ್ರೆ ಈ ಅಷ್ಟು ಕಾಲೇಜಸ್ಗಳು ಡಿಲೀಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್, ಟು ಪಾರ್ಟಿಸಿಪೇಟ್ ಇನ್ BDS BAMS ನೋ ನೀಡ್ ಟು ಪೇ 1,00,000 rupees ಕಾಷನ್ ಡಿಪಾಸಿಟ್. ಇದನ್ನ ಆಲ್ರೆಡಿ ನಾ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟ್, ಇಫ್ ಸೀಟ್ ಲೆಫ್ಟ್ ಇನ್ ಸ್ಪೆಷಲ್ ಕ್ಯಾಟಗರಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಈಗ PWD ದಲ್ಲಿ ಆಲ್ಮೋಸ್ಟ್ 178 ಸೀಟ್ ಉಳಿದಿದೆ. ಅದೇನಾಗ್ತದ ಅಂತಂದ್ರೆ R2 ದಲ್ಲೇನೆ, ರೌಂಡ್ 2 ದಲ್ಲೇನೆ ಥ್ರೂ ಔಟ್ ಆಲ್ ಕ್ಯಾಟಗರಿ ರಿಸರ್ವೇಶನ್ ಪ್ರಕಾರ ಇದು ಅಲಾಟ್ ಆಗ್ತದ. ಗೊತ್ತಿರ್ಲಿ, ಅವ್ರದೊಂದು ಹಾರಿಜಾಂಟಲ್ ರಿಸರ್ವೇಶನ್ ಅಂತ ಕರಿತೀವಿ ನಾವು. ಸೊ ಅದ್ರ ಪ್ರಕಾರ ಅಲಾಟ್ ಆಗ್ತದೆ. ಅಂದ್ರೆ ಎಲ್ಲವೂ ಕೂಡ PWD ಉಳಿದಿರುವಂತ ಎಲ್ಲಾ ಸೀಟ್ಗಳು ಜನರಲ್ ಮೆರಿಟ್ ಅಷ್ಟೇ ಸಿಗ್ತದ? ಇಲ್ಲ, ಎಲ್ಲಾ ಕ್ಯಾಟಗರಿಗೂ ಇಷ್ಟಿಷ್ಟು % ಅಂತೇಳಿ ಅವ್ರದ್ದೇನ್ ರೋಸ್ಟರ್ ಇದೆ ಅದ್ರ ಪ್ರಕಾರ ಅಲಾಟ್ ಆಗ್ತದೆ. ಒಟ್ನಲ್ಲಿ PWD ಅಥವಾ ಸ್ಪೋರ್ಟ್ಸ್ ಅಥವಾ NCC ಯಾವುದೇ ಇರ್ಲಿ, ಯಾವುದೇ ಸೀಟ್ಗಳು ಉಳಿದ್ರೂ ಕೂಡ ಅದು ರೌಂಡ್ 3ಗೆ ಹೋಗೋದಿಲ್ಲ. ಗೊತ್ತಿರ್ಲಿ, ರೌಂಡ್ 3ಗೆ ಹೋಗೋದಿಲ್ಲ, ರೌಂಡ್ 2 ದಲ್ಲೇನೆ ಇದು ಅಲಾಟ್ ಆಗ್ತದ. ಸೊ ಆದರೆ ರೌಂಡ್ 2 ದಲ್ಲಿ ಓನ್ಲಿ ಜನರಲ್ ಮೆರಿಟ್ ಅಷ್ಟೇ ಅಲ್ಲ, ಜನರಲ್ ಮೆರಿಟ್ ಇನ್ಕ್ಲೂಡಿಂಗ್ ಎಲ್ಲಾ ಕ್ಯಾಟಗರಿಗೂ ಇದು ಹಂಚು ಹೋಗಿ ಅಲಾಟ್ ಆಗ್ತದ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್, ಸ್ಪೆಷಲಿ ಫಾರ್ MBBS, ಇದನ್ನ ಬಹಳ ಇಂಪಾರ್ಟೆಂಟ್. MBBS ದವರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. MBBS BDS ದವರು, ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಮತ್ತೆ ಹೇಳ್ತೀನಿ ನಾನು, ಬಟ್ ಇದು MBBS BDS ದವರು ಮಾತ್ರ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾವು ಏನ್ ಮಾಡ್ತಾರೆ, ಈಗ ನಿಮ್ದು ಆಪ್ಷನ್ ಎಂಟ್ರಿ ಇದೆ. ಈಗ ಸದ್ಯದ ಒಂದು ರಿಸಲ್ಟ್ ಪ್ರಕಾರ ಹೇಳಬೇಕು ಅಂದ್ರೆ ಟಿಲ್ 25th ನಿಮಗೆ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದು ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದ್ದೀನಿ,
1 ಲಕ್ಷ ರೂಪಾಯಿ ಕಟ್ಟಬೇಕು, ಇನ್ನು ಲಿಂಕೆ ವರ್ಕ್ ಆಗ್ತಾ ಇಲ್ಲ. ಈ 1 ಲಕ್ಷ ರೂಪಾಯಿ ಕಟ್ಟೋದಕ್ಕೆ ಓನ್ಲಿ ನಾಳೆ ಮತ್ತೆ ಮಂಡೇ 2 ದಿನ ಟೈಮ್ ಉಳಿತು. 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಲ್ವಾ? ಅಂದ್ರೆ ಆಪ್ಷನ್ ಎಂಟ್ರಿದಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಮಾಡ್ಕೋಬೇಕು. ಇವೆಲ್ಲ ಕಾರಣಕ್ಕೆ ಕೆಇ ಅವರು ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ಲೇಬೇಕು, ಕೊಡ್ತಾರೆ. 25th ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, 29th ಮಾಕ್ ಅಲಾಟ್ಮೆಂಟ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಮಾಕ್ ಅಲಾಟ್ಮೆಂಟ್ ಅಥವಾ ಪ್ರೊವಿಷನಲ್ ಅಲಾಟ್ಮೆಂಟ್ ಏನಿದೆ, ಮಾಕ್ ರಿಸಲ್ಟ್ ಅಥವಾ ಪ್ರೊವಿಷನಲ್ ರಿಸಲ್ಟ್ ಏನಿದೆ, ಇದು ಆಲ್ಮೋಸ್ಟ್ 100% ಸೇಮ್ ಇರ್ತದೆ. 100% ಸೇಮ್ ಇರ್ತದೆ. ಈ ಮಾಕ್ ಅಲಾಟ್ಮೆಂಟ್ ಕೊಡುವಂತ ಉದ್ದೇಶ ಏನು ಅಂದ್ರೆ, ನಮ್ಮ ಎಸ್ಪೆಷಲಿ MBBS ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಯಾಕಂತಂದ್ರೆ ಈಗ ಆಲ್ರೆಡಿ ನಾನು MCC ಅಥವಾ ಅದರ್ ಸ್ಟೇಟ್ ದಲ್ಲಾಗ್ಲಿ ನನಗೆ ಕೌನ್ಸಿಲಿಂಗಿಗೆ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೀನಿ ನಾನು ರೌಂಡ್ 2ಗೆ. ಈಗ ನನಗೆ ಅಲ್ಲೇನೋ ಸೀಟ್ ಸಿಕ್ತು, ದಟ್ ಸೀಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್. ಅವಾಗ ಏನ್ ಮಾಡ್ತೀರಿ ನೀವು, KA ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕಲ್ವಾ? ಸೊ ಅದಕ್ಕಾಗಿ ಒಂದು ಅವಕಾಶವನ್ನು ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ಮಾಕ್ ರಿಸಲ್ಟ್ ಅಥವಾ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ಮೇಲೆ ಬಿಫೋರ್ MCC ಫೈನಲ್ ರಿಸಲ್ಟ್, ಅದಾದ್ಮೇಲೆ MCC ಫೈನಲ್ ರಿಸಲ್ಟ್ ಅಲಾಟ್ ಆಗ್ತದೆ. ಸೊ ಈಗೇನ್ ಕಂಡೀಷನ್, ಇಫ್ ಯು ಆರ್ ಅಲಾಟೆಡ್ ವಿತ್ ದ ಸೀಟ್ ಇನ್ MCC, if you have allotted with the seat in MCC or any other state, ಯಾವ್ದಾದ್ರೂ ಇರ್ಲಿ, KA ಏನ್ ಮಾಡ್ತದ ಅಂತ ಅಂದ್ರೆ, ಅಂತ ವಿದ್ಯಾರ್ಥಿಗಳಿಗೆ ಒಂದು ಕ್ವಿಟ್ ಆಪ್ಷನ್ ಅನ್ನ ಕೊಡ್ತದೆ. KA ತನ್ನ ಲಾಗಿನ್ ನಲ್ಲಿ ಒಂದು ಕ್ವಿಟ್ ಆಪ್ಷನ್ ಅನ್ನ ಕೊಡ್ತದೆ. ಈ ಕ್ವಿಟ್ ಆಪ್ಷನ್ ಅನ್ನ ಯೂಸ್ ಮಾಡಿಕೊಂಡು ನೀವು ಬಿಫೋರ್ KA R2 ಫೈನಲ್ ರಿಸಲ್ಟ್ ನೀವು KA ದಿಂದ ಎಕ್ಸಿಟ್ ಆಗಬಹುದು. ಆಲ್ರೆಡಿ KA ದಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿರ್ತೀರಿ, ಅಥವಾ ಚಾಯ್ಸ್ 2 ತಗೊಂಡು ಫೀಸು ಪೇಮೆಂಟ್ ಮಾಡಿರ್ಬೋದು. ಈಗೇನ್ ಮಾಡ್ಕೊಂಡಿರ್ತೀರಿ, MCC ಅಲ್ಲಿ ರಿಸಲ್ಟ್ ನೋಡ್ತೀರಿ, ನಿಮಗೆ ಬೆಸ್ಟ್ ಕಾಲೇಜ್ ಅಲಾಟ್ ಆಗಿದೆ MCC, ಅದೇ ಬೇಕು ನಿಮಗೆ. ಆವಾಗ KA ರಿಸಲ್ಟ್ ಅನ್ನ ನೀವು ಕ್ವಿಟ್ ಮಾಡಬಹುದು, KA ಕೌನ್ಸಿಲಿಂಗ್ ಅನ್ನ ಕ್ವಿಟ್ ಮಾಡಬಹುದು. ಹಾಗಂತೇಳಿ ಕ್ವಿಟ್ ಆಪ್ಷನ್ ಇಂಜಿನಿಯರಿಂಗು, ವೆಟರ್ನರಿ, ಫಾರ್ಮ್ ಸೈನ್ಸ್ ಅವರಿಗೆ ಅವೈಲೇಬಲ್ ಇರುವುದಿಲ್ಲ, ಗೊತ್ತಿರ್ಲಿ. ಈ ಕ್ವಿಟ್ ಆಪ್ಷನ್ ಓನ್ಲಿ ಫಾರ್ MBBS ಅಂಡ್ BDS ದವರಿಗೆ ಮಾತ್ರ ಅಲೋ ಇರ್ತದ. ಅದು MBBS BDS ಅವ್ರು ಎಲ್ಲರಿಗೂ ಅಲ್ಲ. ಯಾರ್ಯಾರಿಗೆ MCC ಅಲ್ಲಿ ಅಥವಾ ಅದರ್ ಸ್ಟೇಟ್ ಅಲ್ಲಿ ಸೀಟ್ ಸಿಗ್ತದ, ಅದಕ್ಕೆ ತಕ್ಕಂಗೆ ಪ್ರೂಫ್ ಅನ್ನ ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಅದು ಪ್ರೊಡ್ಯೂಸ್ ಮಾಡಿದ ತಕ್ಷಣ ನಿಮಗೆ ಕ್ವಿಟ್ ಆಪ್ಷನ್ ಕೊಡ್ತಾರೆ. ಯು ಕ್ಯಾನ್ ಕ್ವಿಟ್ ಫ್ರಮ್ ದ KA ಕೌನ್ಸಿಲಿಂಗ್. ನೀವು ಕ್ವಿಟ್ ಆದ್ಮೇಲೆ ಏನ್ ಮಾಡ್ತಾರೆ, ಕ್ವಿಟ್ ಅನ್ನ ನೀವು ಫ್ರೀ ಎಕ್ಸಿಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅವರು. ಕ್ವಿಟ್ ಆದ್ಮೇಲೆ ಫೈನಲ್ ರಿಸಲ್ಟ್ ಅನ್ನ ಮತ್ತೊಂದ್ಸಲ ರನ್ ಮಾಡಿ ಪಬ್ಲಿಷ್ ಮಾಡ್ತಾರೆ KA ಅವರು. ಇದೊಂದು ಒಳ್ಳೆಯ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕ್ವಿಟ್ ಅನ್ನೋದನ್ನೇ ಫ್ರೀ ಎಕ್ಸಿಟ್ ಅಂತ ಕರೀತಾರೆ. ಅವಾಗ ನೀವೇನು ಫೀಸ್ ಅನ್ನ ಪೇ ಮಾಡಿರ್ತೀರಿ, ಅದು 1 ಲಕ್ಷ ಇರ್ಬೋದು ಅಥವಾ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡಿರ್ಬೋದು, ಆಲ್ ದೋಸ್ ಮನಿ ವಿಲ್ ಬಿ ವಿಚ್ ಇಸ್ ಪೇಡ್ ಟು KA ವಿಲ್ ಬಿ ರೀಫಂಡೆಡ್ ಫಾರ್ ಯು. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಇದೆ ಆಕ್ಚುಲಿ. ಓಕೆ, ಸೊ MBBS BDS ದವರಿಗೆ, ಅವರಿಗಂತಲ್ಲ, ಎಲ್ಲರಿಗೂ ಒಂದು ಮಾಕ್ ರಿಸಲ್ಟ್ ಅನ್ನ, ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೇ ಮಾಡ್ತಾರೆ. ಬಟ್ ಈ ರಿಸಲ್ಟ್ ಆದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡೋದಿಲ್ಲ. ಇದೇ ಫೈನಲ್. ಇದು ಆಲ್ಮೋಸ್ಟ್ 99 ಅಥವಾ 100% ಫೈನಲ್ಲೇ ಇದು. ಆದರೂ ಏನ್ ಮಾಡ್ತಾರೆ, ಅದಾದ್ಮೇಲೆ ಯಾರಿಗೆ MCC ಅಲ್ಲಿ ಅಥವಾ ಅದರ್ ಸ್ಟೇಟ್ ಅಲ್ಲಿ ಸೀಟ್ ಸಿಕ್ಕಿದೆ ಅವರಿಗೆ ನಮ್ಮ KA ದಿಂದ ಹೊರಗೆ ಹೋಗೋದಕ್ಕೆ ಕ್ವಿಟ್ ಆಪ್ಷನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಈ ಕ್ವಿಟ್ ಆಪ್ಷನ್ ಅನ್ನ ಎಲ್ಲರೂ ಬಾಯಿಗೆ ಬಂದವರು ಮನ್ಸಿಗೆ ಬಂದವರು ಮಾಡೋದಲ್ಲ. ಸೊ ಅದರ್ ಸ್ಟೇಟ್ MCC ಅಲ್ಲಿ ಸೀಟ್ ಸಿಕ್ಕಿರೋ ಪ್ರೂಫ್ ಅನ್ನ ನೀವು ಪ್ರೊಡ್ಯೂಸ್ ಮಾಡಬೇಕು. ದೆನ್ ಯು ಕ್ಯಾನ್ ಗೋ ಫಾರ್ ಕ್ವಿಟ್ ಆಪ್ಷನ್. ಅದಾದ್ಮೇಲೆ ಆ ಕ್ವಿಟ್ ಆಪ್ಷನ್ ನೀವೇನಾದ್ರೂ ತಗೊಂಡಿದ್ರೆ ಅದು ಫ್ರೀ ಎಕ್ಸಿಟ್ ಅಂತ ಕನ್ಸಿಡರ್ ಆಗ್ತದೆ ಬಿಫೋರ್ ದ KA ಫೈನಲ್ R2 ರಿಸಲ್ಟ್. ಸೊ ಏನ್ ಮಾಡ್ತಾರೆ ಅಂದ್ರೆ, KA ಅವರು ನೀವು ತುಂಬಿರುವಂತ ದುಡ್ಡನ್ನ ರೀಫಂಡ್ ಮಾಡ್ತಾರೆ. ಅದಾದ ಮೇಲೆ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಇದು KA ಅವರು ಮಾಡ್ತಾ ಇರುವಂತ ಒಂದು ಒಳ್ಳೆಯ ಕೆಲಸ. ಈಗ ರಿಸಲ್ಟ್ ಬಂತು. ಓಕೆ, KE ಅಲ್ಲಿ MBBS BDS ಮಾತ್ರ ಹೇಳ್ತಾ ಇದ್ದೀನಿ ನಾನು ಇದನ್ನ. ಸೊ BAMS ಗೂ ಇದು ಅಪ್ಲೈ ಆಗಬಹುದು. ಆದ್ರೆ BAMS ದವ್ರದ್ದು ಸೆಕೆಂಡ್ ರೌಂಡ್ ಅಲ್ಲೇ ಫಸ್ಟ್ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಮೇ ಬಿ ಈ ಆಪ್ಷನ್ ಬರದೇನು ಇರಬಹುದು. ಬಟ್ MBBS BDS ಅಷ್ಟೇ ಗೊತ್ತಿರಲಿ ಸದ್ಯದ ಮಟ್ಟಿಗೆ. ಒನ್ಸ್ KE ಫೈನಲ್ ರಿಸಲ್ಟ್ ಇಸ್ ಅನೌನ್ಸ್ಡ್, ಯಾವುದು R2 ಫೈನಲ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮಗೆ ಯಾವುದೇ ರೀತಿಯ ಆಪ್ಷನ್ ಅವೈಲೇಬಲ್ ಇರೋದಿಲ್ಲ. ಓನ್ಲಿ ಆಪ್ಷನ್ ಅವೈಲೇಬಲ್ ಇಸ್ ಅಡ್ಮಿಷನ್. ನೀವು ಹೇಳ್ಬೋದು, ಸರ್ ನಿನ್ನೆ ವಿಡಿಯೋದಲ್ಲಿ ಪ್ರಸನ್ನ ಸರ್ ಅವರು ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನಿಮಗಲ್ಲ, ಇಂಜಿನಿಯರಿಂಗ್ ಮತ್ತೆ KCET ಕೋರ್ಸಸ್ ಗಳಿಗೆ ಮಾತ್ರ, ಮೆಡಿಕಲ್ MBBS BDS ಅವರಿಗೆ ಅಲ್ಲ. MBBS BDS ಅವರಿಗೆ ನಿಮಗಿರೋದು ಓನ್ಲಿ ಒನ್ ಆಪ್ಷನ್. ಸರ್ BAMS ಅಂತ ನೀವು ಕೇಳ್ಬೋದು, ಬಟ್ BAMS ನನಗೂ ಕ್ಲಾರಿಟಿ ಇಲ್ಲ, ಆ ಕಾರಣಕ್ಕೆ ನಾನು ಹೇಳೋದಿಲ್ಲ.
ಸೊ MBBS ಗೆ ಇದು ಸೆಕೆಂಡ್ ರೌಂಡ್ ಆಗಿರೋದಕ್ಕೆ ಓನ್ಲಿ ಆಪ್ಷನ್ ಅವೈಲೇಬಲ್ ಈಸ್ ಅಡ್ಮಿಷನ್. ಸರ್ ನಾ ಅಡ್ಮಿಷನ್ ತಗೊಳ್ಳಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ನೀವೇನು ಅಮೌಂಟ್ ಪೇ ಮಾಡಿರ್ತೀರಲ್ವಾ, ವಿಚ್ ಎವರ್ ಯು ಪೇ ಟು KEA, ಅದನ್ನ ಫೋರ್ಫೀಟ್ ಮಾಡ್ತಾರೆ. ಅದ್ರ ಜೊತೆಗೆ KEA ಕ್ಯಾನ್ ಎನ್ಫೋರ್ಸ್ ಯು ಟು ಪೇ ಪೆನಲ್ಟಿ ಆಲ್ಸೋ. ಸುಮ್ನೆ ಅನ್ಕೋಬೇಡಿ KEA ಅವ್ರನ್ನ ಈ ವರ್ಷ. ಸೊ ಪ್ರಸನ್ನ ಸರ್ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಎಲ್ಲಿ ಹೋಗ್ತೀರಿ ನೀವು, ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ನಾವು ನಿಮ್ಮನ್ನು ಬಿಡೋದಿಲ್ಲ. ಸೊ ಅದಕ್ಕೆ ನಾನು ಹೇಳೋದು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಮಾಡಿ. ಆಪ್ಷನ್ ಎಂಟ್ರಿಯಲ್ಲಿ ಆಲ್ರೆಡಿ ಯಾವುದೋ ಒಂದು ಕಾಲೇಜ್ ಇದೆ, ನೀವೇನು ಅನ್ಕೋಬಿಡ್ತೀರಿ, ನಾನು ಅದಕ್ಕಾಗಿ ಹೇಳಿದ್ದೀನಿ ನೋಡಿ, ಇನ್ ಆಪ್ಷನ್ ಎಂಟ್ರಿ ನಾವು ಓನ್ಲಿ ಥಿಂಕ್ ಅಂಡ್ ಎಡಿಟ್, ಓನ್ಲಿ ಕೀಪ್ ದೋಸ್ ಕಾಲೇಜಸ್ ವಿಚ್ ಯು ಕ್ಯಾನ್ ಟೇಕ್ ಅಡ್ಮಿಷನ್ ಇಫ್ ಯು ಗೆಟ್ ಇಟ್. ನನಗೆ ಬಹಳ ಜನ ಪೇರೆಂಟ್ಸ್ಗಳು ಲಾಸ್ಟ್ ಇಯರ್ ಅಲ್ಲಿ ಹೇಳ್ತಾ ಇದ್ರು, ಸರ್ ನಾನು ಆ ಕಾಲೇಜನ್ನ ಸಿಗೋದಿಲ್ಲ ಅನ್ಕೊಂಡು ಹಾಕೊಂಡು ಬಿಟ್ಟೆ, ಸಿಕ್ ಬಿಡ್ತು, ನನಗೆ ಈ ಕಾಲೇಜ್ ಬೇಡ. ಸಿಕ್ತದೋ ಬಿಡ್ತದೋ ಸೆಕೆಂಡರಿ, ಸಿಗೋದಿಲ್ಲ ಅಂತ ಅದನ್ನ ಹಾಕೊಳ್ಳೋದೇನಿದೆ. ನೀವೇನ್ ಥಿಂಕ್ ಮಾಡ್ಬೇಕಂತ ಅಂದ್ರೆ, ಈಗ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಈಗ ಏನ್ ಮಾಡ್ಬೇಕು, ಯಾವುದೋ ಒಂದು ಎಕ್ಸ್ ಕಾಲೇಜು ನನಗೆ ಸಿಕ್ಕರೆ ನಾನು ಹೋಗೋದಕ್ಕೆ ರೆಡಿನೇ ಇಲ್ಲ. ಥಿಂಕ್ ಮಾಡಿ, ಇನ್ನು 5 ದಿವಸ ಬಿಟ್ಟು ಥಿಂಕ್ ಮಾಡೋ ಬದಲಿಗೆ ಇವತ್ತೇ ಥಿಂಕ್ ಮಾಡಿ ಅಲ್ಲ. ಈ ಪರ್ಟಿಕ್ಯುಲರ್ ಎಕ್ಸ್ ಕಾಲೇಜು ಸಿಕ್ಕರೆ ನಾನು ಹೋಗೋದಕ್ಕೆ ರೆಡಿನೇ ಇಲ್ಲ, ದಯವಿಟ್ಟು ಆ ಸೀಟನ್ನ ಡಿಲೀಟ್ ಮಾಡ್ಕೊಳ್ಳಿ, ಆ ಕಾಲೇಜನ್ನ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ KEA ರೂಲ್ಸ್ ಬಹಳ ಕ್ಲಿಯರ್ ಇದೆ, ಅದೇ ಕಾಲೇಜ್ ನಿಮ್ಮ ಅದೃಷ್ಟಕ್ಕೆ ಅಲಾಟ್ ಆಯ್ತು, ಒಂದೋ ಕಂಪಲ್ಸರಿ ಅಡ್ಮಿಷನ್ ಮಾಡಿಸ್ಬೇಕು, ಇಲ್ಲ ನೀವು ಕಟ್ಟಿರುವಂತಹ ಫೀಸು ಸೆಕ್ಯೂರಿಟಿ ಡಿಪಾಸಿಟ್ ಹೋಗ್ತದೆ, ಅದ್ರ ಜೊತೆಗೆ ಪೆನಾಲ್ಟಿ ಅಂತ ಹೇಳಿ 5 ವರ್ಷದ ಅಥವಾ 4 ವರ್ಷದ ಫೀಸ್ ಅನ್ನು ಕೂಡ ಪೇ ಮಾಡುವಂತ KEA ಅವರು ಎನ್ಫೋರ್ಸ್ ಮಾಡಬಹುದು. KEA ಅವ್ರು ಮಾಡ್ತಾ ಇರೋದು ಕರೆಕ್ಟೇನೆ, ಯಾಕಂದ್ರೆ ಒಬ್ಬ ಅರ್ಹ ವಿದ್ಯಾರ್ಥಿಗೆ ಸೀಟ್ ಸಿಗಬೇಕು. ಈಗ ನೀವೇನ್ ಮಾಡ್ತೀರಿ, ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಆ ಕಾಲೇಜಿಗೋಸ್ಕರ ಬೇರೆಯವರು ವೇಟ್ ಮಾಡ್ತಾ ಇದ್ರಲ್ವಾ, ನಿಮ್ಗೆ ಇದು ಅಲಾಟ್ ಆಗಿಬಿಟ್ಟಿದೆ, ನೀವೇನ್ ಮಾಡ್ತೀರಿ ಈಗ, ಸರ್ ನನಗಿದು ಬೇಡ ಅಂತ ಬಿಟ್ಬಿಡ್ತೀರಿ. ಬಿಡೋದಲ್ಲ, ಸೊ ಬಿಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸೊ KEA ಅಲ್ಲಿ MBBS BDS ಅಲ್ಲಿ ಸೆಕೆಂಡ್ ರೌಂಡ್ ಆದ್ಮೇಲೆ ಇರೋದು ಒಂದೇ ಆಪ್ಷನ್, ದಟ್ ಈಸ್ ಅಡ್ಮಿಷನ್. ಅದು ಬಿಟ್ರೆ ಬೇರೆ ಆಪ್ಷನ್ ಕ್ವಿಟ್ ಅನ್ನೋದು ಕೂಡ ಇಲ್ಲ. ಒಂದೊಮ್ಮೆ ನೀವು ಫೋರ್ಸ್ಫುಲಿ ಕ್ವಿಟ್ ಮಾಡಿದ್ರು ಕೂಡ, ಕ್ವಿಟ್ ಅಂದ್ರೇನು, ಅಡ್ಮಿಷನ್ ತಗೊಳ್ಳೋ ಹಂಗಿಲ್ಲ, KEA ಅವ್ರ ಕಡೆ ತಲೆನೂ ಹಾಕುವಂಗಿಲ್ಲ. ಅವಾಗ ಏನ್ ಮಾಡ್ತಾರೆ, KEA ಅವ್ರ ಹತ್ರ ಎಲ್ಲ ನಿಮ್ಮ ಡೀಟೇಲ್ಸ್ ಇದೆ, ನಿಮಗೆ ಪೆನಾಲ್ಟಿ, ಹೆವಿ ಪೆನಾಲ್ಟಿ ಪೇ ಮಾಡಂತ ಹೇಳ್ಬೋದು, ನೀವು ಕಟ್ಟಿರುವಂತ ಅಮೌಂಟ್ ನಿಮಗೆ ವಾಪಸ್ ಬರೋದಿಲ್ಲ. ಸೊ ಅದಕ್ಕೆ ಅವೆಲ್ಲ ಯಾಕೆ ತ್ರಾಸ ಪಡಬೇಕು, ಅದಕ್ಕಾಗಿ ಈಗಲೇ ಇವತ್ತಂದ್ರೆ ಲಿಂಕ್ ಆಕ್ಟಿವೇಟ್ ಆಗ್ಲಿ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಥಿಂಕ್ ಮಾಡಿ, ಎಡಿಟ್ ಮಾಡಿ. ಯಾವುದೋ ಒಂದು ಎಕ್ಸ್ ಕಾಲೇಜ್ ಸಿಕ್ಕಿದೆ, ಆ ಕಾಲೇಜ್ ಬೇಡ, ಈಗಲೇ ಆ ಕಾಲೇಜನ್ನ ಡಿಲೀಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಒತ್ತಿ ಪದೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ಬಹಳ ಜನ ವಿದ್ಯಾರ್ಥಿಗಳಿಗೆ ನೋಡಿದ್ದೀನಿ ನಾನು. ಸುಮ್ಮನೆ ಆಟ ಅಲ್ಲ ಇದು, ಯು ಆರ್ ನಾಟ್ ಇನ್ ದ ಗೇಮ್. ಸೊ ನಿಮ್ಮ ಜೀವನದ ಇಂಪಾರ್ಟೆಂಟ್ ಡಿಸಿಷನ್ ಇದು. ಸೀಟ್ ಬೇಕಾ, ಹೋಗ್ತೀರಾ, ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಸಿಗೋದಿಲ್ಲ ಅಂತ ಇಟ್ಕೊಂಡಿದ್ದೆ ಬೇಡ, ಹಂಗೆ ಥಿಂಕ್ ಮಾಡಬೇಡಿ. ನನಗೆ ಸಿಕ್ಕರೂ ಕೂಡ ನಾನು ಹೋಗ್ತೀನೋ ಇಲ್ಲೋ ಹಂಗೆ ಥಿಂಕ್ ಮಾಡಿ. ನಾನಂತೂ ಹೋಗೋದಿಲ್ಲ, ನೀವಂತೂ ಹೋಗೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಇಟ್ಕೋತೀರಿ, ಡಿಲೀಟ್ ಮಾಡಿ ಹೋಗೋದು ಬಿಡಿ. ಅರ್ಥ ಆಯ್ತಾ ಹೇಳಿದ್ದು? ಇದು ಇಂಜಿನಿಯರಿಂಗು ಅಪ್ಲೈ ಆಗ್ತದ, ಮುಂದೆ ಹೇಳ್ತೀನಿ. MBBS BDS ಇದು ಅಪ್ಲೈ ಆಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಬೇಡ ಅಂದ್ರೆ ಡಿಲೀಟ್ ಮಾಡಿ. ಆಪ್ಷನ್ ಎಂಟ್ರಿ ಈಗಲೇ ಅವಕಾಶ ಇದೆ, 5 ದಿನ ಟೈಮ್ ಕೊಟ್ಟಿದ್ದಾರೆ, ಬೇಕು ಅಂದ್ರೆ ಮಾತ್ರ ಇಟ್ಕೊಳ್ಳಿ. ಬಟ್ ಸಿಕ್ಕ ಮೇಲೆ ಸರ್ ಇದು ಬೇಡಾಗಿತ್ತು, ಸಿಗೋದಿಲ್ಲ ಅಂತ ಅನ್ಕೊಂಡಿದ್ದೆ, ಹಾಗೆ ಹೀಗೆ ಯಾವ ರೀಸನ್ ಯಾರು ಕೇಳೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಎಸ್ಪೆಷಲಿ MBBS BDS ಸಿಕ್ಕರೆ ಹೋಗ್ತೀನಿ ಅನ್ನೋದು ಮಾತ್ರ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ನೆಕ್ಸ್ಟ್ ನೋಡಿ, 2 ಇಂಪಾರ್ಟೆಂಟ್ ನೋಟ್ ಇಲ್ಲಿ. ಮೊದಲನೇ ಇಂಪಾರ್ಟೆಂಟ್ ನೋಟ್ ಅಂತಂದ್ರೆ, ಡೋಂಟ್ ಎಡಿಟ್ ಯುವರ್ ಆಪ್ಷನ್ ಎಂಟ್ರಿ ಬೇಸ್ಡ್ ಆನ್ ಸೀಟ್ ಮೆಟ್ರಿಕ್ಸ್. ಬಹಳ ಜನ ಏನ್ ಮಾಡ್ತಾರೆ, ಸೀಟ್ ಮೆಟ್ರಿಕ್ಸ್ ನೋಡ್ತಾರೆ, ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ನನ್ನ ಕೆಟಗರಿ 2AG ಇದೆ, ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸೀಟೇ ಇಲ್ಲ, ಆ ಕಾಲೇಜ್ ಇವರ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಇದೆ, ಏನ್ ಮಾಡ್ತಾರೆ, ಹರಿಬರಿಯಲ್ಲಿ ಅದನ್ನ ಡಿಲೀಟ್ ಮಾಡ್ಕೊಂಡ್ಬಿಡೋದು. ಯಾಕಂತಂದ್ರೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನೋ ಸೀಟ್ ಅವೈಲೇಬಲ್. ಹಾಗೆ ಮಾಡಬೇಡಿ. ಯಾಕೆ ಅಂದ್ರೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇರೋದು ಓನ್ಲಿ ಈಗ ಕೊಟ್ಟಿರೋದು ಕ್ಲಿಯರ್ ವೇಕೆನ್ಸಿ. ಅದಕ್ಕೆ ಹೇಳಿದ್ದು, ದೇರ್ ಆರ್ ಸಮ್ ವರ್ಚುವಲ್ ವೇಕೆನ್ಸಿ ಸೀಟ್. ವರ್ಚುವಲ್ ವೇಕೆನ್ಸಿ ಏನಂತ ಗೊತ್ತಾಗೋದಿಲ್ಲ. ವರ್ಚುವಲ್ ವೇಕೆನ್ಸಿ ಹೀಗೂ ಕೂಡ ಅರೈಸ್ ಆಗ್ತದ. ನೋಡಿ, ಮಾಕ್ ಅಲಾಟ್ಮೆಂಟ್ ಬಂತು, ಯಾರೋ ಒಬ್ಬ ವಿದ್ಯಾರ್ಥಿಗೆ MCC ಅಲಾಟ್ ಆಗಿದೆ, ಅವನು KA ದಿಂದ ಎಕ್ಸಿಟ್ ಆಗ್ತಾನೆ, ಕ್ವಿಟ್ ಆಗ್ತಾನೆ,
ಅವನ ವೇಕೆನ್ಸಿ ಏನಿದೆಯಲ್ಲ ಇದನ್ನು ನಾವು ವರ್ಚುವಲ್ ವೇಕೆನ್ಸಿ ಅಂತನ ಕರಿತೀವಿ. ಆ ಕಾರಣ ಕೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಆಪ್ಷನ್ ಎಂಟ್ರಿಯನ್ನ ಸೀಟ್ ಮೆಟ್ರಿಕ್ಸ್ ನೋಡಿ ಡಿಸೈಡ್ ಮಾಡಬೇಡಿ. ಸೀಟ್ ಮೆಟ್ರಿಕ್ಸ್ ಅಲ್ಲಿ ಆ ಕಾಲೇಜಲ್ಲಿ ಸೀಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲಾ ಕಾಲೇಜನ್ನ ಇಡಿ. ನಿಮಗೆ ಬೇಕು ಅಂದ್ರೆ ಬೇಡದೇ ಇರೋ ಕಾಲೇಜನ್ನ ಡಿಲೀಟ್ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ದೆರ್ ವಿಲ್ ಬಿ ಸಮ್ ಸೀಟ್ಸ್ ಪ್ರೆಸೆಂಟ್ ಆಸ್ ವರ್ಚುವಲ್ ವೇಕೆನ್ಸಿ, ಅಂದ್ರೆ ಕಣ್ಣಿಗೆ ಕಾಣದೇ ಇರೋದಂತ ಹೇಳ್ತೀವಲ್ಲ ಹಾಗೆ. ಎರಡನೇದು ಬಹಳ ಇಂಪಾರ್ಟೆಂಟು, ಇಫ್ ಯು ಅಲಾಟೆಡ್ ವಿತ್ ಎನಿ ಸೀಟ್ ಇನ್ MBBS ದೆನ್ ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ KEA ಮಾಪ್ ಅಪ್ ರೌಂಡ್. ಗೊತ್ತಿರಲಿ ಸರ್. ಮತ್ತೆ ಮೊನ್ನೆ ಪ್ರಸನ್ನ ಸರ್ ಅವ್ರು ನಿನ್ನೆ ಹೇಳ್ಬೇಕಾದ್ರೆ ಅಪ್ಗ್ರೇಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ ಕರೆಕ್ಟೇ ಇದೆ. ಅವ್ರು ಹೇಳಿದ್ MBBS BDS ಅಲ್ಲ. ವಿದ್ಯಾರ್ಥಿಗಳೇ ತಿಳ್ಕೊಳ್ಳಿ, ಕೊಟ್ರೆ ನನಗೂ ಖುಷಿನೇ, ನಾನೇ ಹೇಳ್ತೀನಿ ಖುಷಿಯಿಂದ. ಬಟ್ MBBS BDS ಅಲ್ಲ, ಓನ್ಲಿ ಫಾರ್ ಇಂಜಿನಿಯರಿಂಗ್ ಅಂಡ್ ಅದರ್ ಕೋರ್ಸಸ್ ಆಫ್ KCET. ಅದನ್ನು ಮುಂದೆ ಹೇಳ್ತೀನಿ ನಾನು, ಗೊತ್ತಿರ್ಲಿ. KEA ಮಾಪಪ್ ರೌಂಡ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬಹುದು ಅಂದ್ರೆ, ಯಾರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂಥವರು ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು. ನಿಮಗೆ ಸೀಟ್ ಸಿಕ್ಕಿದೆ, ಅಡ್ಮಿಷನ್ ತಗೊಂಡಿದ್ದೀರಿ, ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೀಟ್ ಸಿಕ್ಕಿದೆ, ಕ್ವಿಟ್ ಆಗಿದ್ದೀರಿ, ಕಾಲೇಜ್ ಬೇಡ ಅಂತ ಹಾಗೆ ಬಿಟ್ಟಿದ್ದೀರಿ, ಪಾರ್ಟಿಸಿಪೇಟ್ ಮಾಡಕ್ ಬರೋದಿಲ್ಲ. ಗೊತ್ತಿರಲಿ, MBBS ಮಾಪಪ್ ರೌಂಡ್ ಅಲ್ಲಿ ಓನ್ಲಿ ಸೀಟ್ ಸಿಗದೆ ಇದ್ದವರು ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು. ಅಥವಾ ನಿಮಗೆ BDS BAMS ಸಿಕ್ಕರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. MBBS ಮಾಡಬಹುದು. ಈಗ ಯಾವುದೋ ಒಂದು BDS ಸಿಕ್ಕಿದೆ, BDS ಅಲ್ಲೇ ಬೆಟರ್ ಕಾಲೇಜ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, BAMS ಅಲ್ಲಿ ಬೆಟರ್ ಕಾಲೇಜ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ಮಾಪಪ್ ಅಲ್ಲಿ. ಸೊ ಓನ್ಲಿ MBBS ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು. ಇಲ್ಲಿ ಯಾವ್ದಾದ್ರು MBBS ಸೀಟ್ ಅಲಾಟ್ ಆಗಿಬಿಟ್ಟಿದೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ, ದೆನ್ ಫಾರ್ಗೆಟ್ ಅಬೌಟ್ ಮಾಪಪ್ ರೌಂಡ್. ಮಾಪಪ್ ರೌಂಡ್ ಅನ್ನ ಮರೆತು ಬಿಡಿ. ಮಾಪಪ್ ರೌಂಡ್ ಬಗ್ಗೆ ಥಿಂಕೇ ಮಾಡಬೇಡಿ, ಮರ್ತು ಬಿಡಿ, ಅದನ್ನ ನಿಮಗೆ ಬರೋದಿಲ್ಲ. ಹಾಗಾದ್ರೆ ನೀವು ಹೇಳ್ಬೋದು ಸರ್, ಲಾಸ್ಟ್ ಇಯರ್ ಕಿಮ್ಸ್ ಕಾಲೇಜಿಗೆ ಅಲೌ ಮಾಡಿದ್ರಿ, ಯಾಕೆ ಅಂತ ಅಂದ್ರೆ, ಇನ್ ಕಿಮ್ಸ್ ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ, ಬೆಂಗಳೂರು ಕಿಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು, ಬೆಂಗಳೂರು ಕಿಮ್ಸ್ ಬಗ್ಗೆ. ಇನ್ ಕಿಮ್ಸ್ ಗೊತ್ತಿರಲಿ. ಸೊ ಲಾಸ್ಟ್ ಇಯರ್ 100 ಸೀಟ್ಸ್ ಏನಿದೆ, 100 ಸೀಟ್ಸ್ ಏನಿದೆ ಮಾಪಪ್ ಅಲ್ಲಿ ಆಡ್ ಆಗಿತ್ತು. ಮಾಪಪ್ ಅಲ್ಲಿ ಆಡ್ ಆಗಿತ್ತು. 100 ಸೀಟ್ಗಳು ಮಾಪಪ್ ಅಲ್ಲಿ ಆಡ್ ಆದಾಗ ಬಿಡ್ತಾರ ಜನ? ಸೊ ಗಲಾಟೆ ಮಾಡಿದ್ರು. ಆ ಕಾರಣಕ್ಕೆ ಆಲ್ರೆಡಿ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳಿಗೆ ಆ ಕಿಮ್ಸ್ ಕಾಲೇಜಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಗೊತ್ತಿರಲಿ, ಆ ಕಿಮ್ಸ್ ಕಾಲೇಜಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬೇರೆ ಯಾವ ಕಾಲೇಜಲ್ಲಿ ಸೀಟ್ ಇದ್ರೂ ಅವಕಾಶ ಮಾಡಿಕೊಡ್ಲಿಲ್ಲ. ಸೊ ಇದು ಸ್ಪೆಷಲ್ ಕೇಸು. ಈ ವರ್ಷನ ಹಾಗೇನಾದ್ರೂ ಆದ್ರೆ ಆ ಕಾಲೇಜಿಗೆ ಕೊಡ್ತಾರೆ, ಚಿಂತೆ ಮಾಡಬೇಡಿ. ಆದರೆ ಹಾಗೇನಾದ್ರೂ ಆಗಿಲ್ಲ ಅಂದ್ರೆ, MBBS ನಿಮಗೆ ಸೀಟ್ ಸಿಕ್ಕಿದೆ, ನೀವು ಅಡ್ಮಿಷನ್ ಇಲ್ಲಿ ತಗೊಳ್ಳದೆ ಇರಿ, ನೀವು KEA ಮಾಪಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಿರಲಿ. ನಿಮಗೇನಾದ್ರೂ BDS BAMS ಸಿಕ್ಕರೆ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಮಾಪಪ್. ಇದಷ್ಟು ಮೆಡಿಕಲ್ MBBS BDS ಸಂಬಂಧಪಟ್ಟಿದ್ದು. ಈಗ ನೀವು ಇಂಜಿನಿಯರಿಂಗ್ ಅಥವಾ ಬೇರೆ ಯಾವುದೇ ಕೋರ್ಸಸ್ ಒಳಗೆ ತಲೆಗೆಡ್ಸ್ಕೊಳ್ತಾ ಇಲ್ಲ ಅಂದ್ರೆ, ಮುಂದಿನ ವಿಡಿಯೋ ಇನ್ನೂ 10 ನಿಮಿಷ ಆಗ್ತದೆ, ಆ ವಿಡಿಯೋವನ್ನ ನೋಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿಗೆ ವಿಡಿಯೋವನ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಹೇಳ್ತಾ ಇರೋದು ನಾನು ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ. ನೋಡಿ, ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್, ವೆಟರ್ನರಿ, BSc ನರ್ಸಿಂಗ್, B ಫಾರ್ಮಾ, ಫಾರ್ಮಾ ಡಿ, ಇವೆಲ್ಲ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ವಿಚ್ ಕಮ್ಸ್ ಅಂಡರ್ KCET. ಲಾಸ್ಟ್ ಇಯರ್ ಏನಿತ್ತು ಅನ್ನೋದನ್ನ ಹೇಳ್ಬಿಡ್ತೀನಿ ಮೊದಲು. ಲಾಸ್ಟ್ ಇಯರ್ R1 ಅಲ್ಲಿ 4 ಚಾಯ್ಸ್ ಇತ್ತು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 2 ತಗೊಂಡ್ರು ಕೂಡ ನೀವು ಫೀಸ್ ಪೇ ಮಾಡೋ ಅವಶ್ಯಕತೆ ಇದ್ದಿರ್ಲಿಲ್ಲ. ಈ ವರ್ಷನೂ ಇಲ್ಲ ಅಲ್ವಾ. ನೆಕ್ಸ್ಟ್ R2 ಹೋಗಿದ್ರಿ. R2 ದಲ್ಲೂ 4 ಚಾಯ್ಸ್ ಅನ್ನು ಕೊಟ್ಟಿದ್ರು ಅವರು. ಚಾಯ್ಸ್ 1, 2, 3, 4 ಕೊಟ್ಟಿದ್ರು. ಬಟ್ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಚಾಯ್ಸ್ 2 ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಫೀಸ್ ಪೇಮೆಂಟ್ ಮಾಡಿ ಅಂತ ಹೇಳಿದ್ರು. ಫೀಸ್ ಪೇಮೆಂಟ್ ಮಾಡಿಸ್ಕೊಂಡು ಹೋಲ್ಡ್ ಮಾಡಿಕೊಂಡು ರೌಂಡ್ 3, ಅದನ್ನ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ, ಅದಕ್ಕೆ ಕರ್ಕೊಂಡು ಹೋಗಿದ್ರು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಯಾವುದೇ ಚಾಯ್ಸಸ್ಗಳು ಅವೈಲೇಬಲ್ ಇರಲಿಲ್ಲ. ಹೀಗೆ ಮಾಡೋದ್ರಿಂದ ಏನಾಗ್ತಿತ್ತು, ನಿನ್ನೆ KEA ಡೈರೆಕ್ಟರ್ ಪ್ರಸನ್ನ ಸರ್ ಅವರು ಹೇಳಿದಾಗೆ, ಲಾಸ್ಟ್ ಇಯರ್ ಗೊತ್ತಿರಲಿ R3 ಅಲ್ಲಿ BMC ಅಂತ ಕಾಲೇಜಲ್ಲಿ 30ರಿಂದ 35 ಕಂಪ್ಯೂಟರ್ ಸೈನ್ಸ್ ಸೀಟ್ಗಳು ಖಾಲಿ ಉಳಿದು ಬಿಟ್ಟಿತ್ತು. ನೀವು ಹೇಳ್ಬೋದು ಅದೇ ಹೆಂಗ್ ಖಾಲಿ ಉಳಿತದ? ಇದನ್ನೇ ನಾವು ವಿ ಕಾಲ್ ಇಟ್ ಆಸ್ ಸೀಟ್ ಬ್ಲಾಕಿಂಗ್ ಅಂತ ಕರಿತೀವಿ. ಇನ್ನೂ ಕೇಸ್ ನಡೀತಾ ಇದೆ, ಸೀಟ್ ಬ್ಲಾಕಿಂಗ್ ಅಂತ ಕರಿತೀವಿ. ಹೇಗಾಗಿತ್ತಂದ್ರೆ, ಇವೇನು 30-35 ಜನ ವಿದ್ಯಾರ್ಥಿಗಳಿದ್ರಲ್ಲ, ಅವರಿಗೆ ಆಕ್ಚುಲಿ ಸೀಟೇ ಬೇಡಾಗಿತ್ತು. ಅವ್ರ ಹೆಸರಲ್ಲಿ ಬೇರೆಯವರು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋತಾ ಬಂದ್ರು. ಫಸ್ಟ್, ಸೆಕೆಂಡ್, ಥರ್ಡ್ ರೌಂಡಿಗೂ ಮಾಡಿದ್ರು. ಥರ್ಡ್ ರೌಂಡ್ ಅಲ್ಲಿ ಏನು ಒಂದು ಅಗ್ರಿಮೆಂಟ್ ಇದೆ ಪ್ರೈವೇಟ್ ಕಾಲೇಜ್ ಮತ್ತೆ KEA ಮಧ್ಯೆ ಅಥವಾ ಗೌರ್ಮೆಂಟ್ ಮಧ್ಯೆ, ಅಂದ್ರೆ ಥರ್ಡ್ ರೌಂಡ್ ಅಲ್ಲಿ ಉಳಿದಿರುವಂತ ಎಲ್ಲಾ ಸೀಟ್ಗಳನ್ನ
KE ಅವರು ಕಾಲೇಜ್ ಮ್ಯಾನೇಜ್ಮೆಂಟಿಗೆ ಬಿಟ್ಕೊಡ್ಬೇಕು. ಈಗೇನಾಯ್ತು, BMC ಅಂತ ಕಾಲೇಜಲ್ಲಿ, ಸೊ BMS ಇದು BMS ಅಂತ ಕಾಲೇಜಲ್ಲಿ 30ರಿಂದ 35 ಸೀಟ್ಗಳು ಮ್ಯಾನೇಜ್ಮೆಂಟ್ಗೆ ಹೋಯ್ತು. ಮ್ಯಾನೇಜ್ಮೆಂಟ್ದವ್ರು ಅದನ್ನ 25ರಿಂದ 30 ಲಕ್ಷ, ಅದು ಕಡಿಮೆ ಆಯ್ತು, ನಾ ಹೇಳಿರೋದು 50 ಲಕ್ಷ ತನಕ ಮಾರ್ಕೊಂಡ್ಬಿಟ್ರು ಅನ್ನೋದಕ್ಕಿಂತ ಅಲ್ಲಿ ಇನ್ನೂ ಕೇಸ್ ನಡೀತಾ ಇದೆ, ರೈಟ್, ಕೇಸ್ ನಡೀತಾ ಇದೆ. ಸೊ ಇದು ಒಂದು ಕಾಲೇಜ್ ಹೆಸರು ಹೇಳ್ತಾ ಇದ್ದೀನಿ ನಾನು. ಆದರೆ ಇಂತಹ ಒಂದಷ್ಟು ಕಾಲೇಜಸ್ಗಳಲ್ಲಿ, ರೈಟ್, ಸೊ ಇದು ಸೀಟ್ ಬ್ಲಾಕಿಂಗ್ ಅಂತ ಬಂತಿದ್ದು. ಸೊ ಆ ಕಾರಣಕ್ಕೆ ಈ ವರ್ಷ ಅದನ್ನೆಲ್ಲ ತಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡಿದ್ದಾರೆ KEA ಡೈರೆಕ್ಟರ್ ಅವರು ಅಂದ್ರೆ, ಈ ಸಾರಿ ರೌಂಡ್ 1 ಅಲ್ಲಿ 4 ಚಾಯ್ಸ್ ಕೊಟ್ಟಿದ್ದಾರೆ, ರೌಂಡ್ 2 ದಲ್ಲಿ 2 ಚಾಯ್ಸ್, ಚಾಯ್ಸ್ 1 ಚಾಯ್ಸ್ 4, ರೌಂಡ್ 3 ದಲ್ಲಿ ಚಾಯ್ಸೇ ಇಲ್ಲ. ಇದನ್ನ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಫಾರ್ ದ ಟೈಮ್ ಬೀಯಿಂಗ್. ರೌಂಡ್ 1 ದಲ್ಲಿ 4 ಇತ್ತು, ರೌಂಡ್ 2 ದಲ್ಲಿ 2 ಚಾಯ್ಸ್, 1 4, ಅಂದ್ರೆ ಒಂದು ಅಡ್ಮಿಷನ್ ಮಾಡಬೇಕು ಇಲ್ಲ ಕ್ವಿಟ್ ಆಗಬೇಕು. ರೌಂಡ್ 3 ದಲ್ಲಿ ಯಾವುದೇ ಚಾಯ್ಸ್ ಇಲ್ಲ. ಹೀಗೆ ಮಾಡೋದ್ರಿಂದ ನೆಕ್ಸ್ಟ್ ರೌಂಡ್ ಅಲ್ಲಿ ಯಾವುದೇ ರೀತಿಯ ಸೀಟ್ ಬ್ಲಾಕಿಂಗ್ ಆಗದೆ ಇರೋ ಹಾಗೆ ತಡೆಯಬಹುದು ಅನ್ನೋ ಕಾರಣಕ್ಕೆ, ರೈಟ್. ಯಾಕಂದ್ರೆ ಈಗ ಯಾವ ಒಬ್ಬ ವಿದ್ಯಾರ್ಥಿ ಥರ್ಡ್ ರೌಂಡ್ ಅಲ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಹೊಡೆದು ಬಿಟ್ಟು BMS ಅಂತ ಟಾಪ್ ಕಾಲೇಜ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಕಾಲೇಜ್ ಅವ್ರದ್ದು ಯಾವುದೇ ತಪ್ಪು ಇಲ್ಲದೆ ಇರ್ಬೋದು, ಆದರೆ ಮಿಡಲ್ ಏಜೆಂಟ್ಸ್ ಗಳೇನಿರ್ತಾರಲ್ಲ ಅವ್ರು ಮಾಡಿರೋದಾಗಿರ್ತದೆ. ಸೊ BMS ಅಂತ ಕಾಲೇಜಲ್ಲಿ ಸೀಟ್ ಸಿಕ್ಕಿರ್ಬೇಕು ಅಂದ್ರೆ ಟಾಪ್ ರ್ಯಾಂಕಿಂಗ್ ಬಂದಿರಬೇಕು, 1500 2000 ಒಳಗೆ ರ್ಯಾಂಕ್ ಬಂದಿರಬೇಕು. ಅಂತ ಕೇಸಲ್ಲಿ ಅವನು ಥರ್ಡ್ ರೌಂಡ್ ಡೈರೆಕ್ಟ್ ಆಗಿ ಎಂಟ್ರಿ ಹೊಡೆಯಕ್ಕಂತೂ ಸಾಧ್ಯನೇ ಇಲ್ಲ. ಅಂದ್ರೆ ರೌಂಡ್ 1 ನಿಂದ ಬಂದಿರ್ತಾನ ರೌಂಡ್ 2ಗೆ, ರೌಂಡ್ 2 ದಿಂದ ರೌಂಡ್ 3ಗೆ ಬಂದು ಇಲ್ಲಿ ಸೀಟ್ ಬಿಟ್ಬಿಡೋದು. ಇದೊಂದು ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ದೀನಿ ನಾನು. ಈ ವರ್ಷ ನಮ್ಮ KE ಅವ್ರು ಮಾಡ್ತಾ ಇರುವಂತದ್ದು, ರೌಂಡ್ 1 ಅಲ್ಲಿ 4 ಚಾಯ್ಸ್ ಕೊಟ್ಟರು, ರೌಂಡ್ 2 ದಲ್ಲಿ 2 ಚಾಯ್ಸ್. ಹಾಗಾದ್ರೆ ಯಾವ 2 ಚಾಯ್ಸ್ ಅದು ಗೊತ್ತಿರಲಿ. ದಟ್ ಈಸ್ ದ ಚೇಂಜ್ ಇನ್ ರೂಲ್ ಈ ವರ್ಷ. ಏನ್ ಹಾಗಾದ್ರೆ, ಆಫ್ಟರ್ ದ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಓನ್ಲಿ 2 ಚಾಯ್ಸಸ್ ಅವೈಲೇಬಲ್ ಇಫ್ ದ ಸೀಟ್ ಈಸ್ ಅಲಾಟೆಡ್. ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ಅಂದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೀಟೇ ಅಲಾಟ್ ಆಗಿಲ್ಲ ಅಂತ ಅಂದ್ರೆ, those who are not allotted with the any seat, only college R2 can participate in third round. ನಿಮಗೆ R2 ದಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ ಅಂದ್ರೆ ಯು ಆರ್ ಫ್ರೀ ಟು ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಅದೇನಾದ್ರೂ ಮತ್ತೇನಾದ್ರು ಡಿಪಾಸಿಟ್ ತಗೊಳ್ತಾರೆ ಅಂದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ನೋಡೋಣ ಅಂತ ಏನಾಗ್ತದೆ ಅಂತ ಹೇಳಿ. ಬಟ್ ಸದ್ಯದ ಮಟ್ಟಿಗಂತೂ R3 ದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ. ಅದು ನಿಮಗೆ ಈಗ ಸೀಟ್ ಅಲಾಟ್ ಆಗಿದೆ. ಸೀಟ್ ಅಲಾಟ್ ಆದವ್ರು ಏನ್ ಮಾಡ್ಬೇಕಾಗಾದ್ರೆ, ಸೀಟ್ ಅಲಾಟ್ ಆದವರಿಗೆ 2 ಚಾಯ್ಸ್. ಒಂದು ಚಾಯ್ಸ್ 4. ಚಾಯ್ಸ್ 4 ಬಗ್ಗೆ ಹೇಳ್ಬಿಡ್ತೀನಿ ಮೊದಲು. ಚಾಯ್ಸ್ 4 ಅಂದ್ರೆ ಮೀನಿಂಗ್ ಏನು, ಕಾಲೇಜ್ ನನಗೆ ಸ್ಯಾಟಿಸ್ಫೈ ಆಗಿಲ್ಲ, ಹೆನ್ಸ್ ಐ ಆಮ್ ಕ್ವಿಟ್ ಫ್ರಾಮ್ ದ ಕೌನ್ಸಿಲಿಂಗ್, ಎಕ್ಸಿಟ್ ಫ್ರಾಮ್ ದ ಕೌನ್ಸಿಲಿಂಗ್ ಇಂದ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಥರ್ಡ್ ರೌಂಡಿಗೆ ಬರ್ಬೋದಾ? ನೋ, ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್ ಆರ್ ನೆಕ್ಸ್ಟ್ ರೌಂಡ್. ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ನಿಮಗೀಗ ಸೀಟ್ ಅಲಾಟ್ ಆದ್ರೆ, ಇದು MBBS BDS ಅಲ್ಲ, ಇನ್ನೊಂದ್ಸರಿ ಹೇಳ್ತೀನಿ, ಯಾಕಂದ್ರೆ ಯಾರು ಮಿಡಲ್ ಇಂದ ವಿಡಿಯೋ ನೋಡ್ತಾರೋ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಮೊದಲಿಂದ ವಿಡಿಯೋ ನೋಡ್ಬೇಕು ಅದಕ್ಕಾಗಿ. ಸೊ ಇದು ಓನ್ಲಿ ಫಾರ್ ಇಂಜಿನಿಯರಿಂಗ್ ಅಂಡ್ ಇಟ್ಸ್ KCET ಕೋರ್ಸಸ್, ವೆಟರ್ನರಿ, ಫಾರ್ಮ್ ಸೈನ್ಸ್ ಯಾವುದೇ ಆಗಿರ್ಲಿ. ಸೊ ನಿಮಗೆ ಸೀಟ್ ಅಲಾಟ್ ಆಗಿದೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ. ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಲೇಜ್ ಸ್ಯಾಟಿಸ್ಫೈ ಇಲ್ಲ, ನಾನು ಎಕ್ಸಿಟ್ ಆಗ್ತೀನಿ ಅಂತ ಮೀನಿಂಗು. ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಹಾಗಾದ್ರೆ ಇನ್ನೊಂದು ಚಾಯ್ಸ್ ಏನು ಅವೈಲೇಬಲ್ ಇದೆ, ಚಾಯ್ಸ್ 1 ಅಷ್ಟೇ. ಸರ್ ಹಾಗಾದ್ರೆ ಸರ್ ನನಗೆ ಈಗ ಬೇಕಾಗಿರೋ ಸೀಟ್ ಸಿಕ್ಕಿಲ್ಲ, ಸೊ ಸಿಗ್ಲಿಲ್ಲ ಅಂದ್ರೆ ನಾನು ಥರ್ಡ್ ರೌಂಡಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ, ಬಟ್ ಈಗ ಸಿಕ್ಕಿರುವಂತ ಸೀಟ್ ಇಂಟ್ರೆಸ್ಟ್ ಇಲ್ಲ. ಹಾಗಿದ್ದಾಗ ಈಗ ಆಪ್ಷನ್ ಎಂಟ್ರಿ ಏನ್ ಬಿಟ್ಟಿದಾರಲ್ವಾ, ಈಗ ಆಪ್ಷನ್ ಎಂಟ್ರಿ ಇದ್ದಾಗ ಡಿಲೀಟ್ ಮಾಡ್ಕೊಳ್ಳಿ ಅಂತ ಕಾಲೇಜನ್ನ. ಯಾವ್ದು ನಿಮ್ಗೆ ಬೇಡ ಕಾಲೇಜ್ ಡಿಲೀಟ್ ಮಾಡ್ಕೊಳ್ಳಿ. ಅದನ್ನೇ ನಾನು MBBS BDS ಹೇಳಿರೋದು, ಡಿಲೀಟ್ ಮಾಡ್ಕೋಬೇಕಲ್ವಾ ನೀವು. ಹಾಗಾದ್ರೆ ಚಾಯ್ಸ್ 1 ತಗೊಂಡ್ರೆ ಮೀನಿಂಗ್ ಏನು, ಸೊ ಚಾಯ್ಸ್ 1 ಅಂದ್ರೆ ನಾನು ಅಡ್ಮಿಷನ್ ತಗೋತೀನಿ. ನೀವು ಹೇಳ್ಬೋದು ಸರ್ ನಾ ಅಡ್ಮಿಷನ್ ತಗೊಂಡ್ಬಿಡ್ತೀನಿ, ಬಟ್ ನೆಕ್ಸ್ಟ್ ರೌಂಡ್ ಅಲ್ಲಿ ಟಾಪ್ ಕಾಲೇಜಲ್ಲಿ ಸೀಟ್ ಖಾಲಿ ಆಗಿಬಿಡ್ತದೆ, ಅದಕ್ಕೆ ನಾ ಪಾರ್ಟಿಸಿಪೇಟ್ ಮಾಡಬೇಕು. ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. KE ಅವರು ಅದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್ ಫಾರ್ ಅಪ್ಗ್ರೇಡೇಷನ್. ಮಾಡಿ ಅಲ್ಲ, ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಬಟ್ ಅದಕ್ಕಿಂತ ಮುಂಚೆ ಈಗ ಸಿಕ್ಕಿರೋ ಕಾಲೇಜ್ ನೀವು ಬೇಡ ಅನ್ನೋ ಹಾಗಿಲ್ಲ. ಬೇಡ ಅನ್ನೋರಿಗೆ ಆಗಿದ್ರ ಹಾಗಾದ್ರೆ ಕೌನ್ಸಿಲಿಂಗ್ ಇಂದನೇ ಹೊರಗೆ ಹೋಗಿ. ಈಗ ಸಿಕ್ಕಿದ್ದು ಬೇಕು ಮತ್ತೆ ಇದಕ್ಕೂ ಬೆಟರ್ ಕಾಲೇಜ್ ನ ಟ್ರೈ ಮಾಡ್ತೀನಿ ಅಂದ್ರೆ ಯು ಹ್ಯಾವ್ ಟು ಟೇಕ್ ದ ಅಡ್ಮಿಷನ್ ಬೈ ಟೇಕಿಂಗ್ ಚಾಯ್ಸ್ 1. ಇಫ್ ಯು ವಾಂಟ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್. ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಆದರೆ ಗೊತ್ತಿರಲಿ ಆಫ್ಟರ್ ಥರ್ಡ್ ರೌಂಡ್ ದರ್ ಇಸ್ ನೋ ಆಪ್ಷನ್ ಟು ಕ್ಯಾನ್ಸಲ್ ಯುವರ್ ಸೀಟ್. ಥರ್ಡ್ ರೌಂಡ್ ಆದ್ಮೇಲೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ, ಲೀಗಲ್ ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಸೊ ನಿಮಗೆ 5 ವರ್ಷದ ಪೆನಾಲ್ಟಿ ಹಾಕ್ಬೋದು. ಯು ಕಾಂಟ್ ಕ್ಯಾನ್ಸಲ್ ಯುವರ್ ಸೀಟ್ ಇನ್ ದ ಥರ್ಡ್ ರೌಂಡ್. ಸೊ ನಿಮಗೆ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿದೆಯಾ, ಅದಕ್ಕೆ ಅಡ್ಮಿಷನ್ ಮಾಡಿಸ್ಬೇಕು.
ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ವಾ, ಸೆಕೆಂಡ್ ರೌಂಡ್ ಸೀಟ್ ಅಂತೂ ನಿಮ್ಮ ಕೈಯಲ್ಲಿ ಇದ್ದೇ ಇರ್ತದೆ. ಯಾಕಂದ್ರೆ ಆಲ್ರೆಡಿ ನೀವು ಡಿಪಾಸಿಟ್ ಕೊಟ್ಟು ಅಂದ್ರೆ ಡಾಕ್ಯುಮೆಂಟ್ ಕೊಟ್ಟು ನೀವು ಅಡ್ಮಿಷನ್ ಮಾಡಿಸ್ಬಿಟ್ಟಿರ್ತೀರಿ. ನೀವು ಹೇಳ್ಬೋದು ಸರ್ ಹಾಗಾದ್ರೆ ನಾವಿಲ್ಲಿ ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಮಾಡಿದಾಗ ನಾವು ಇಲ್ಲಿ ಎಲ್ಲವನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಬಿಟ್ಟಿದ್ದೀವಿ, ಏನ್ ಮಾಡಬೇಕು? ಏನು ಮಾಡೋ ಅವಶ್ಯಕತೆ ಇಲ್ಲ, ವರಿ ಮಾಡ್ಕೋಬೇಡಿ. ನಿಮಗೆ ಸೀಟ್ ಅಲಾಟ್ ಆದ್ರೆ ಇಫ್ ಯುವರ್ ಸೀಟ್ ಗೆಟ್ ಅಪ್ಗ್ರೇಡೆಡ್, ಟೇಕ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫ್ರಮ್ ದ ಸೆಕೆಂಡ್ ರೌಂಡ್ ಅಲಾಟೆಡ್ ಕಾಲೇಜ್. ಅಡ್ಮಿಟೆಡ್ ಕಾಲೇಜಿಂದ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಳ್ಳಿ. ಟೇಕ್ ಫ್ರೆಶ್ ಅಡ್ಮಿಷನ್ ಇನ್ ದ ಥರ್ಡ್ ರೌಂಡ್ ಅಲಾಟೆಡ್ ಕಾಲೇಜ್. ಥರ್ಡ್ ರೌಂಡ್ ಅಲಾಟೆಡ್ ಕಾಲೇಜಲ್ಲಿ ನೀವು ಅಡ್ಮಿಷನ್ ತಗೊಳ್ಳಿ. ನೀವು ಹೇಳ್ಬೋದು ಸರ್ ನಾನು ಹಾಸ್ಟೆಲ್ ಫೀಸ್ ಪೇ ಮಾಡಿದ್ದೀನಿ, ಎಕ್ಸ್ಟ್ರಾ ಫೀಸ್ ತಗೊಂಡಿದ್ದಾರೆ, ಅದ್ರದ್ದೇನ್ ಕತೆ ಅಂದ್ರೆ ಕಾಲೇಜವ್ರ ಜೊತೆ ನೀವು ಮಾತಾಡಬೇಕು ಸ್ಟ್ರಾಂಗ್ ಆಗಿ. ನೀವು ಸಣ್ಣದಾಗಿ ಮಾತಾಡಿದ್ರೆ ಕೇಳೋದಿಲ್ಲ, ಅವ್ರು ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು. ಯಾಕಂದ್ರೆ ಕಾಲೇಜ್ ಅವ್ರಿಗೆ ಲಾಸ್ ಇಲ್ವಲ್ಲ, ಈಗ ನಿಮ್ಮ ಬದಲಿಗೆ ಇನ್ನೊಬ್ಬನ್ ಬರ್ತಾನಷ್ಟೇ, ಅವನಿಂದ ಅವ್ರು ಅಷ್ಟೇ ಎಕ್ಸ್ಟ್ರಾ ಫೀಸ್ ತಗೋತಾರೆ, ಅವನಿಂದ ಹಾಸ್ಟೆಲ್ ಫೀಸ್ ತಗೋತಾರೆ. ಸೊ ಅದಕ್ಕಾಗಿ ಅವ್ರಿಗೇನು ಲಾಸ್ ಆಗೋದಿಲ್ಲ, ನೀವು ಹೆಂಗ್ ಮಾತಾಡ್ತೀರಿ ಅನ್ನೋದ್ರಾಗ ಇರ್ತದ. ಸೊ ಸೊ ನೀವು ಅಲ್ಲಿ ಏನಾದರೂ ಸ್ಟ್ರಾಂಗ್ ಆಗಿ ನೀವು ಮಾತಾಡ್ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಬಂದ್ರಿ ಅಂತ ಅಂದ್ರೆ, ಸೊ ದಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ದ ಸೆಕೆಂಡ್ ರೌಂಡ್ ಅಲಾಟೆಡ್ ಕಾಲೇಜ್ ಅಂಡ್ ಯು ಹ್ಯಾವ್ ಟು ಟೇಕ್ ಫ್ರೆಶ್ ಅಡ್ಮಿಷನ್ ಇನ್ ದ ಥರ್ಡ್ ರೌಂಡ್ ಅಲಾಟೆಡ್ ಕಾಲೇಜ್. ಸೊ ಈ ರೀತಿಯಾಗಿ ಪ್ರೊಸೀಜರ್ ಇರ್ತದ ಅನ್ನೋದು ಗೊತ್ತಿರಲಿ. ಸೊ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಥರ್ಡ್ ರೌಂಡ್ ಅಲಾಟ್ ಆದ್ರೆ ಆಲ್ರೆಡಿ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಕಾಲೇಜಿಗೆ ಅಡ್ಮಿಷನ್ ತಗೊಂಡಿದ್ದೀರಿ, ಸೊ ಅಡ್ಮಿಷನ್ ತಗೊಂಡಿರುವಂತಹ ಕಾಲೇಜಿಗೆ ಹೋಗಿ ನೀವು ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಿ, ಅವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಬಂದು ಥರ್ಡ್ ರೌಂಡ್ ಅಲಾಟೆಡ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಳಿ. ಸೊ ಇಂಪಾರ್ಟೆಂಟ್ ನೋಟ್, ನಾನು ಆಲ್ರೆಡಿ ಹೇಳಿರೋ ಹಾಗೆ ದೋಸ್ ಯು ಆರ್ ನಾಟ್ ಅಲಾಟೆಡ್ ಇನ್ ದ ಕಾಲೇಜ್ ಇನ್ ದ ರೌಂಡ್ 2. ಸೊ ನಿಮ್ಗೆ ರೌಂಡ್ 2 ದಲ್ಲಿ ಕಾಲೇಜ್ ಅಲಾಟ್ ಆಗಿಲ್ಲ ಅಂದ್ರೆ ಸೊ ನೀವು ರೌಂಡ್ 3 ದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅದಕ್ಕೇನು ಕಂಡೀಷನ್ ಇದೆ ಮುಂದೆ ಹೇಳ್ತಾರೆ. ಸೊ ಅದಕ್ಕಾಗಿ ಲಾಸ್ಟ್ ಪಾಯಿಂಟ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಇದು MBBS ಕೂಡ ಅಪ್ಲೈ ಆಗ್ತದ, BDS ಕೂಡ ಅಪ್ಲೈ ಆಗ್ತದ, ಅಥವಾ ಇಂಜಿನಿಯರಿಂಗ್ ಎಲ್ಲಾ ಕೋರ್ಸಸ್ಗಳಿಗೆ ಅಪ್ಲೈ ಆಗ್ತದೆ. ಈಗ ಏನ್ ನಿಮ್ದು ರೌಂಡ್ 2 ಆಪ್ಷನ್ ಎಂಟ್ರಿ ನಡೀತಾ ಇದೆ, ಸೊ ಆ ರೌಂಡ್ 2 ಆಪ್ಷನ್ ಎಂಟ್ರಿಯಲ್ಲಿನೇ ನಿಮಗೆ ಯಾವ ಕಾಲೇಜಸ್ಸು ಬೇಡ ಅನ್ನೋದಿದೆ, ಡೋಂಟ್ ವಾಂಟ್, ಅವೆಲ್ಲ ಕಾಲೇಜಸ್ಗಳನ್ನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಬಹಳ ಇಂಪಾರ್ಟೆಂಟ್, ಅವೆಲ್ಲ ಕಾಲೇಜಸ್ಗಳನ್ನ ಡಿಲೀಟ್ ಮಾಡ್ಕೊಳ್ಳಿ. ಅಂದ್ರೆ ರೌಂಡ್ 2 ದಲ್ಲಿ ಈಗ ಆಪ್ಷನ್ ಎಂಟ್ರಿ ಏನ್ ಬಿಟ್ಟಿದ್ದಾರೆ, ಈಗಲೇನೆ ನಿಮ್ಗೆ ಯಾವ ಕಾಲೇಜ್ ಸಿಕ್ಕರೆ ನಾನು ಹೋಗೋದೇ ಇಲ್ಲ ಅನ್ನೋದೇನು ಗೊತ್ತಿರ್ತದೆ. ಸೊ ಗೊತ್ತಿರೋದಿಲ್ಲ ಅಂತಂದ್ರೆ ಥಿಂಕ್ ಮಾಡಿ, ಡಿಸ್ಕಸ್ ಮಾಡಿ, ಮನೆಯಲ್ಲಿ ಡಿಸಿಷನ್ ತಗೊಳ್ಳಿ. ಈಗ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿದೆ, ಆ ಕಾಲೇಜಿಗೆ ನಾನು ಸಿಕ್ಕರೂ ಹೋಗೋದಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ ಆದ್ರೆ ನಾನು ಹೋಗೋದೇ ಇಲ್ಲ, ಅದನ್ನ ಡಿಸಿಷನ್ ತಗೊಂಡು ಆ ಕಾಲೇಜನ್ನ ನೀವು ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿರೋ ಟೈಮಲ್ಲೇನೆ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದರಿಂದ ಬಹಳ ಜನ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ಕೋತಾರೆ, ತಪ್ಪನ್ನು ಮಾಡಿರ್ತಾರೆ. ಸೊ ಸಿಕ್ಕ ಮೇಲೆ ನನಗದು ಬೇಡಾಗಿತ್ತು, ಬೇಡದೇ ಇರೋ ಕಾಲೇಜ್ ಅಲಾಟ್ ಆಯ್ತು ಅಂತ ಹೇಳಿ ಬರುತ್ತಾರೆ. ಸೊ ಅದು ಯಾವುದಕ್ಕೂ KE ಅಲ್ಲಿ ಅವಕಾಶ ಇಲ್ಲ. ನಿಮಗೆ ಆ ಸೀಟ್ ಬೇಡ ಅಂದ್ರೆ ಈಗಲೇ ಏನು ಬಿಟ್ಟಿದ್ದಾರೆ ಆಪ್ಷನ್ ಎಂಟ್ರಿಗೆ, ಸೊ ಆವಾಗಲೇ ಆ ಕಾಲೇಜನ್ನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ KE ಡೈರೆಕ್ಟರ್ ಹೇಳಿರುವಂಥದ್ದು. ಸೊ ಮೇ ಬಿ ವಿಡಿಯೋ KE ಡೈರೆಕ್ಟರ್ ಮಾಡಿರುವಂಥ ವಿಡಿಯೋಕ್ಕಿಂತ ದೊಡ್ಡದಾಗಿರ್ಬೋದು, ದಯವಿಟ್ಟು ಕ್ಷಮಿಸಿ. ಬಟ್ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ಇನ್ನೊಂದ್ಸರಿ ವಿಡಿಯೋವನ್ನು ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಡಿಸಿಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಏನು ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಏನಾದರೆ ಏನಾಗ್ಬೋದು ಅನ್ನೋದರ ಒಂದು ಇಫೆಕ್ಟ್ ನಿಮ್ಗೆ ಗೊತ್ತಿರಬೇಕು, ಅದನ್ನು ನೋಡಿಕೊಂಡು ಡಿಸಿಷನ್ ತಗೊಳ್ಳಿ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.